ಮರಳಿ ಮನಸ್ಸಾಗಿದೆ, ಮತ್ತೆ ನಾವು ಮರಳಿ ಸೇರಿದ್ದೇವೆ. ಹಾಗಾಗಿ ನಿಮ್ಮ ಏನಕ್ಕೆ ನಡೀತಾ ಇದೆ? 4 ಹಾಡುಗಳು ಬಿಡುಗಡೆ ಮಾಡಿದಿರಿ. ಅದಕ್ಕೆ ಅದ್ಭುತವಾದ ರೆಸ್ಪಾನ್ಸ್ ಸರ್. ಎಸ್ಪೆಷಲಿ ಅದು ಎದುರಿಗೆ ಬಂದಂಥ ಸಾಂಗು ನಮ್ಮ ಆಶಿತ್ ಸುಬ್ರಹ್ಮಣ್ಯ ಅವರು ಲಿರಿಕ್ಸ್ ಮಾಡಿದರು. ಆ ಸಾಂಗ್ ಯಾವ ಲೆವೆಲಲ್ಲಿ ಜನ ರಿಸೀವ್ ಮಾಡ್ಯಾರ ಅಂದರೆ ಇವತ್ತು ಮೋರ್ ದ್ಯಾನ್ 4 ಲ್ಯಾಕ್ 5 ಲ್ಯಾಕ್ಸ್ ವ್ಯೂಸ್ ಯೂಟ್ಯೂಬಲ್ಲಿ ಆಗಿದೆ. ಅದು ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡು ನಮಗೆ ಆ ಕಥೆಗೆ ಟೈಟ್ಲು ಮರಳಿ ಮನಸ್ಸಾಗಿದೆ. ಅದರಲ್ಲಿರೋದು ಒಂದು ಫ್ಲೇವರ್ ಆಫ್ ಲವ್. ಬಟ್ ಹಿಯರ್ ವಿ ಆರ್ ಟೆಲಿಂಗ್ ಸಮ್ ಕಂಟೆಂಟ್ ಆಲ್ಸೋ. ಒಂದು ಏನೋ ಅಂತಾರಲ್ಲ, ಒಳಗೆ ಬೇರೆ ಕಂಟೆಂಟ್ ಇದೆ, ಮೇಲೊಂದು ಫ್ಲೇವರ್ ಆಫ್ ಲವ್ ಇಟ್ಕೊಂಡಿದ್ದೀವಿ. ಆ ಲವ್ ಇಟ್ಕೊಂಡಾಗ ಅಬ್ವಿಯಸ್ಲಿ ಸ್ವಲ್ಪ ಸಂಗೀತಮಯವಾಗಿ ಹೋಗಬೇಕು ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದು ಸಾಂಗು ಮೊನ್ನೆ ರಿಲೀಸ್ ಮಾಡಿದ್ವಿ, ಅದು ಪ್ರೇಮ ಮೇಡಮ್ ಅವರು ರಿಲೀಸ್ ಮಾಡಿಕೊಟ್ರು, ಓಡುವ ನದಿಗೆ ಅಂತೇಳಿ. ಅದು ನಮ್ಮ ಕಲ್ಯಾಣ್ ಸರ್ ಅವರು ಸಾಹಿತ್ಯ ಮಾಡಿದ್ದಾರೆ, ಹಾಗೂ ಅನುರಾಧ ಭಟ್ ಮೇಡಮ್ ಅವರು ಹಾಡಿದ್ದಾರೆ. ಸೊ ಬಿಲೀವ್ ಇಟ್ ಆರ್ ನಾಟ್ ಸರ್, ನಾವು 5 ತಿಂಗಳು ಪ್ರತಿದಿನ ಇನ್ಕ್ಲೂಡಿಂಗ್ ಸ್ಯಾಟರ್ಡೆ ಸಂಡೇ ಇನ್ನು ನಾನು ಆಶಿತ್ ಅವಾಗ ಕೋವಿಡ್ ಟೈಮ್ ಕುತ್ಕೊಂಡು ಕೆಲಸ ಮಾಡಿದ್ವಿ. ಅಂದರೆ ಹಾಗೆ ನಮ್ಮ ಸ್ನೇಹಿತರುಗಳೆಲ್ಲ ಜಾಯ್ನ್ ಆಗ್ತಾಯಿದ್ರು ಮಧ್ಯ ಡಿಸ್ಕಷನಿಗೆ ಅದಕ್ಕೆಲ್ಲ. ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡೋದಷ್ಟೇ, ಒಂದು ಸಾರಿ ಸಾಂಗ್ಗಳನ್ನ ನೋಡಿ. ಎಲ್ಲದೂ ಯೂಟ್ಯೂಬ್ ಚಾನಲಲ್ಲಿ ಪರ್ಸ್ನಲಿ ನಾನು ನಿಮಗೂ ನೋಡೋಕೆ ಕೇಳಿದೆ. ಸೊ ನೀವು ಸಾಂಗ್ ನೋಡಿದ್ದೀರಾ. ಸೊ ನಾನು ಈ ಮೂಲಕ ಕೇಳೋದೇನಪ್ಪ ಅಂದರೆ, ಬಿಡುಗಡೆ ಆದಂಥ ಎಲ್ಲ 4 ಸಾಂಗ್ಗಳನ್ನು ಕೂಡ ನೀವು ದಯವಿಟ್ಟು ನೋಡಿ. ಎಲ್ಲ ಪ್ರೇಕ್ಷಕರು ಕೂಡ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಬರೀ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಬರೀರಿ. ಅಟ್ಲೀಸ್ಟ್ ನಾವು ಅದನ್ನು ತಿದ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ತರಿಸ್ಬೇಕು ಅಂದಾಗ ಅಲ್ಲೇ ಬಜೆಟ್ ಇದೆ ನಮ್ಮಲ್ಲಿ. ಮ್ಯಾಕ್ಸಿಮಮ್ ಕನ್ನಡ ಸಿಂಗರ್ಸ್ ಹಾಡಿರೋದೆಲ್ಲ ಹಾಡಿರೋದು. ಒಂದು ಸಾಂಗ್ ಮಾತ್ರ ಕುನಾಲ್ ಅವ್ರು ಹಾಡಿರೋದು. ಬಟ್ ಅವರು ಕನ್ನಡ ಸಿಂಗರ್, ಯಾಕಂದ್ರೆ ಕನ್ನಡದಲ್ಲಿ ತುಂಬ ಸಾಂಗ್ಗಳು ಹಾಡಿರೋದ್ರಿಂದ. ಬಟ್ ಇವೆಲ್ಲದಕ್ಕೂ ನಮಗೆ ಬೆಂಬಲವಾಗಿ ನಿಂತಿದ್ದು ನಮ್ಮ ಪ್ರೊಡ್ಯೂಸರ್ ನವೀನ್ ಅವರು ಹಾಗೂ ಮಲ್ಲಿಕಾರ್ಜುನ್ ಸರ್. ಆ ಹಾಡಿನ ಅನುಭವ ಹೇಳಿ. ನಾವು ಹೊಸದಾಗಿ ಬಂದ ತಂಡ ಆದರೂ ನಮಗೆ ಬರುವಾಗಲೇ ಒಂದು ವಿಷನ್ ಇತ್ತು. ಅಂದರೆ ನಮಗೆ ಸಾಂಗು ಸ್ಟೋರಿ ಆಲ್ರೆಡಿ ಮಾಡಿದ್ವಿ. ಬಟ್ ಹೊಸಬರೋದ್ರಿಂದ ಜನರು ನಮ್ಮನ್ನು ಅಕ್ಸೆಪ್ಟ್ ಮಾಡಬೇಕು. ಕನ್ನಡಿಗರು ಅಕ್ಸೆಪ್ಟ್ ಮಾಡ್ತಾರೆ ಒಳ್ಳೆ ಮೂವಿ, ಆದರೆ ಅದನ್ನು ಒಳ್ಳೆಯದಾಗಿ ಕೊಟ್ಟರೆ ಮಾತ್ರ ಮಾಡ್ತಾರೆ. ಇಲ್ಲಾಂದರೆ ಕನ್ನಡದಲ್ಲಿ ಸ್ವಲ್ಪ ನಿಮಿಷದಲ್ಲಿ ಪ್ರೇಕ್ಷಕರು ಅಲ್ಲೇ ಡಿಸೈಡ್ ಮಾಡ್ತಾರೆ. ಹೌದು, ಆದರೆ ಅಲ್ಲಿ ಇರುವ ಪ್ರಯತ್ನಗಳು ತುಂಬ ಇರುತ್ತೆ. ಇವತ್ತು ನಮ್ಮ ಮನೆಗಳಲ್ಲೇ ಬೈತಾ ಇದ್ದಾರೆ. ಆ್ಯಕ್ಚುಲಿ ನೀನು ಈ ಇಂಜಿನಿಯರಿಂಗ್ ಕೆಲಸ ಇದನ್ನು ಮಾಡಿಕೊಂಡು ಏನಕ್ಕೆ ಬೇಕಿತ್ತಿದೆಲ್ಲ ಅನ್ನೋದು ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ವೈಫ್ ಆಗಿರ್ಬೋದು ಹೇಳ್ತಿರ್ತಾರೆ. ಬಟ್ ಇವತ್ತು ಏನಂತ ಹೇಳಿದ್ರೆ, ಆ ಸಾಂಗ್ನ ನೋಡಿದ ಮೇಲೆ ಅವರು ಆ ಮಾತುಗಳು ಬಿಟ್ಟೇ ಬಿಟ್ರು. ಆ್ಯಕ್ಚುಲಿ ಅಂದರೆ ಇವರಿನ ರೈಟ್ ಪಾತ್ ಅನ್ನೋದು ಅವ್ರಿಗೆ ಗೊತ್ತಾಯ್ತು ಆ್ಯಕ್ಚುಲಿ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಮರಳಿ ಮನಸ್ಸಾಗಿದೆ ಟೀಮಿನ ಸಂದರ್ಶನವನ್ನು ನೀವು ಮರ್ತಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಆ ಸಂದರ್ಶನದ ಒಂದು ತರೀಕವೇ ಬೇರೆ ಥರ ಇತ್ತು. ಹಾಡನ್ನು ಮೂಲವಾಗಿ ಇಟ್ಕೊಂಡೆವು, ಆದರೆ ಅದಕ್ಕೆ ಇಡೀಯದಾಗಿ ಕೆಲಸ ಮಾಡಿದಂಥ, ಅದಕ್ಕೆ ಪದ್ಯ ಬರೆದಂಥ, ಅದಕ್ಕೆ ಕೆಮರಾ ಕೆಲಸ ಮಾಡಿದಂಥ ಎಲ್ಲರನ್ನೂ, ನಾಯಕ ನಾಯಕಿ, ನಿರ್ಮಾಪಕರು, ನಿರ್ದೇಶಕರು ಎಲ್ಲರನ್ನೂ ಸೇರಿ ಬಹುಶಃ ಇಂಟರ್ವ್ಯೂ ಮಾಡಿದ್ದು ಯೂಟ್ಯೂಬ್ನಲ್ಲಿ ಅದೊಂದು ಹೊಸ ಬಗೆ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಆ ಇಡೀ ಹಾಡಿನ ಮೂಲಕವೇ ಒಂದು ಸಿನಿಮಾವನ್ನು ಕಟ್ಟಬಹುದು ಅನ್ನೋದು ಕನ್ನಡ ಚಿತ್ರರಂಗದ ಸ್ಥಾಯಿ ಭಾವ. ಅದು ನಮ್ಮಲ್ಲಿ ಸಿನಿಮಾ ಸೋತಿರ್ಬೋದು, ಹಾಡು ಸೋತಿಲ್ಲ. ಬಹಳಷ್ಟು ಸಿನಿಮಾಗಳಲ್ಲಿ ಸಿನಿಮಾ ನಮಗೆ ಹಿಡಿಸ್ತೇ ಇರ್ಬೋದು, ಆದರೆ ಹಾಡು ನಮ್ಮನ್ನು ಇವತ್ತಿಗೂ ಅದು ಗುನುಗುವ ಹಾಗೆ ಮಾಡಿಕೊಟ್ಟದ್ದು ನಮ್ಮ ಹಿರಿಯ ತಲೆಮಾರಿನ ಬಹಳ ದೊಡ್ಡ ಶ್ರೇಯಸ್ಸದು. ಹಾಗೆಯೇ ಅದೇ ದಾಟಿಯಲ್ಲಿ ಈ ಮರಳಿ ಮನಸ್ಸಾಗಿದೆ ಅನ್ನುವ ಸಿನಿಮಾವನ್ನು ಒಂದು ತರಬೇಕು ಅನ್ನುವಂಥ ಒಂದು ಟೀಮಿನ ಅಪೇಕ್ಷೆ ಇತ್ತಲ್ಲ, ಅದು ಬಹುತೇಕವಾಗಿ ಜನರ ಮನಸ್ಸನ್ನು ಗೆದ್ದಿದೆ ಅನ್ನೋದಕ್ಕೆ ಅವರನ್ನು ಈಗ ಸಾಕ್ಷಿ ಪ್ರಜ್ಞೆಯಾಗಿ ನಾನು ನಿಮ್ಮೆದುರು ಅನಾವರಣಗೊಳಿಸ್ತಾ ಇದ್ದೇನೆ. ಈಗ ಮತ್ತೆ ಯಾಕೆ ಅವರನ್ನು ಕರೆದಿದ್ದೇನೆ ಅಂತಂದರೆ, ಈ ಮರಳಿ ಮನಸ್ಸಾಗಿದೆ ಸಿನಿಮಾ ಯಾವುದೋ ಒಂದು ಸಿನಿಮಾ ಮಾಡಿಬಿಡಬೇಕು, ಒಂದಿಷ್ಟು ವ್ಯವಹಾರಕ್ಕಾಗಿಯೋ ಇನ್ನೊಂದಕ್ಕಾಗಿಯೋ ಅವರ ಯಾವುದೋ ಒಂದು ತೆವಲಿಗೋ ಆ ಥರದ ಯಾವುದೇ ಮನಸ್ಸಿಟ್ಕೊಂಡು ಬಂದವರಲ್ಲ. ನೀವು ನನ್ನ ಸಂದರ್ಶನದಲ್ಲಿ ಭಾಳಷ್ಟು ಜನ ಪ್ರತಿಕ್ರಿಯಿಸಿದ್ದನ್ನು ಗಮನಿಸಿದ್ದೇನೆ. ಇದೊಂದು ಶುದ್ಧವಾದಂಥ ಅಭಿರುಚಿಯ ತಂಡ, ಮತ್ತು ಹಾಡು ಚೆನ್ನಾಗಿದೆ, ಅಥವಾ ಹಾಡು ಚೆನ್ನಾಗಿ ಬರುವ ನಿರೀಕ್ಷೆ ಇದೆ, ಅಥವಾ ಹಾಡಿನ ಇಡೀ ತಂಡ ತುಂಬ ಒಳ್ಳೆಯ ಕೆಲಸ ಮಾಡಿದಂಥ ಒಂದು ಸಾಧ್ಯತೆ ಕಾಣ್ತಾ ಇದೆ, ಅವರ ಮಾತಿನ ಒಳಗಡೆ ಒಂದು ಕಾಳಜಿ ಇದೆ, ಜವಾಬ್ದಾರಿ ಇದೆ, ಇವೆಲ್ಲವನ್ನು ನೀವು ಗಮನಿಸಿದ್ದೀರಿ. ಹಾಗಾಗಿ ಈಗ 4 ಹಾಡುಗಳನ್ನು ಇಟ್ಕೊಂಡು ಇಡೀ ರಾಜ್ಯದ ಪ್ರವಾಸವನ್ನು ಈ ಮರಳಿ ಮನಸ್ಸಾಗಿದೆ ತಂಡ ಮಾಡಿಬಂದಿದೆ. ಅದರ ಅನುಭವ ಏನು, ಯಾವ ರೀತಿ ಪ್ರತಿಕ್ರಿಯೆ ಬಂದಿದೆ, ಹಾಡು ಬಿಡುಗಡೆಯಾದಾಗ ನಿಮ್ಮಿಂದ ಸಿಕ್ಕಿದಂಥ ಒಂದು ಸ್ಪಂದನೆ ಏನು,
ಇವೆಲ್ಲವನ್ನು ಸಮಗ್ರವಾಗಿ ಮಾತಾಡುವ ಮೂಲಕ ಮರಳಿ ಮನಸ್ಸಾಗಿದೆ ಬಿಡುಗಡೆಗೆ ಇನ್ನೇನು ಕ್ಷಣಗಣನೆ ಆರಂಭ ಆಗುವಂಥ ಈ ಹೊತ್ತಲ್ಲಿ ಹಂತ ಹಂತವಾಗಿ ಅವರನ್ನು ನಿಮ್ಮೆದುರು ಅನಾವರಣಗೊಳಿಸೋಣ ಅನ್ನುವ ಕಾರಣಕ್ಕಾಗಿ ಆ ತಂಡವನ್ನು ಕರೆದಿದ್ದೇನೆ. ನಿರ್ದೇಶಕ ನಾಗರಾಜ್ ಶಂಕರ್ ಅವರು ಬಂದಿದ್ದಾರೆ. ನವೀನ್ ನಿರ್ಮಾಪಕ ಮತ್ತು ಅವರ ತಂಡದವರು ಇನ್ನು ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾರೆ. ಇವರು ಹಾಡಿನ ಮೂಲಕ ನಮ್ಮನ್ನು ಗೆದ್ದವರು, ಅವರು ಬಂದಿದ್ದಾರೆ. ಸೊ ನಿಮಗೆಲ್ಲರಿಗೂ ಸ್ವಾಗತ. ಸೊ ಮರಳಿ ಮನಸ್ಸಾಗಿದೆ, ಮತ್ತೆ ನಾವು ಮರಳಿ ಸೇರಿದ್ದೇವೆ. ಹಾಗಾಗಿ ನಿಮ್ಮ ಏನಕ್ಕೆ ನಡೀತಾ ಇದೆ? 4 ಹಾಡುಗಳು ಬಿಡುಗಡೆ ಮಾಡಿದಿರಿ. ನಿರ್ದೇಶಕರಿಂದನೇ ಶುರು ಮಾಡೋಣ. ಹೇಗೆ ಹಾಡಿಗೆ ಪ್ರತಿಕ್ರಿಯೆ ಏನು? ಅಥವಾ ಈಗಿನ ಕಾಲದಲ್ಲಿ ಪ್ರಚಾರವನ್ನು ಮಾಡದೇ ಸಿನಿಮಾ ಗೆಲ್ಲುವಂಥ ಸಾಧ್ಯತೆಯನ್ನು ಹುಟ್ಟುಹಾಕಿದೆ. ಪ್ರಚಾರ ಅತಿಯಾಗಿ ಮಾಡಿ ಸಿನಿಮಾ ಭ್ರಮನಿರಸನ ಆದದ್ದು ಉಂಟು. ಪ್ರಚಾರವೇ ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆಯೇನೋ ಅಂತ ಅನಿಸುವಂಥ ದಿನಗಳಲ್ಲೂ ನಾವು ನಿಂತಿದ್ದೇವೆ. ಹಾಗಾಗಿ ನಿಮ್ಮ ಪ್ರಚಾರದ ಇತಿಮಿತಿಗಳು, ಅದರ ಒಂದು ಪ್ರಯೋಗ ಯಾವ ರೀತಿ ನಡೆದಿದೆ, ಏನು? ಎಸ್ ಸರ್, ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಬೇಕು. ಒಂದು ಮಾತು ಹೇಳಿದ್ರಿ, ಮತ್ತೆ ಮರಳಿ ಸಿಕ್ಕಿದ್ದೇವೆ ಅಂತ. ನಮ್ಮ ಟೈಟ್ಲ್ ಹೇಳ್ದಂಗೆ ಮರಳಿ ಮತ್ತೆ ಸಿಗುವ ಒಳ್ಳೆ ಉದ್ದೇಶಕ್ಕೆ. ಸೊ ನಾವು ಫಸ್ಟ್ ಸಾಂಗ್ ಬೆಂಗಳೂರಲ್ಲಿ ರಿಲೀಸ್ ಮಾಡೋ ಬಿಫೋರು ನಾವು ಮೀಟ್ ಆಗಿದ್ವಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಸಾಂಗ್ ಬೆಂಗಳೂರಲ್ಲಿ ನಮ್ಮ ಚರ್ಚೆ ಆದ ನಂತರದ 2 ದಿನದಲ್ಲೇನೋ ಹೌದು ಸರ್, ಇಲ್ಲೇ ಬೆಂಗಳೂರಲ್ಲೇ ರಿಲೀಸ್ ಆಯ್ತು. ಅದಕ್ಕೆ ಅದ್ಭುತವಾದ ರೆಸ್ಪಾನ್ಸ್ ಸರ್. ಎಸ್ಪೆಷಲಿ ಅದು ಎದುರಿಗೆ ಬಂದಂಥ ಸಾಂಗು ನಮ್ಮ ಅಚ್ಯುತ್ ಸುಬ್ರಹ್ಮಣ್ಯ ಅವರು ಲಿರಿಕ್ಸ್ ಮಾಡಿದರು. ಆ ಸಾಂಗ್ ಯಾವ ಲೆವೆಲಲ್ಲಿ ಜನ ರಿಸೀವ್ ಮಾಡ್ಯಾರ ಅಂದರೆ ಇವತ್ತು ಮೋರ್ ದ್ಯಾನ್ 4 lakh 5 lakhs ವ್ಯೂಸ್ ಯೂಟ್ಯೂಬಲ್ಲಿ ಆಗಿದೆ. ಅದು ಅದು ಆಡಿಯನ್ಸ್ ಪಲ್ಸನ್ನ ಹಿಡಿದಿತ್ತು ಆ ಸಾಂಗು. ಆಮೇಲೆ ಆ ಸಾಂಗ್ ನಮಗೆ ಎಷ್ಟು ಮೂವಿಗೆ ಹೆಸರು ತಂದುಕೊಡ್ತು ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಯ್ತು ಆ ಒಂದು ಸಾಂಗಿಂದ. ಅದು ಬೆಂಗಳೂರು ಆದಮೇಲೆ ಆ ಸಾಂಗನ್ನು ಆದಮೇಲೆ 2ನೇ ಸಾಂಗು ನಾವು ಗುಲ್ಬರ್ಗದಲ್ಲಿ ರಿಲೀಸ್ ಮಾಡಿದ್ವಿ, ಸುಳಿಮಿಂಚು ಅಂತ ಹೇಳಿ. ಅದಕ್ಕೆ ನಮಗೆ ನಮ್ಮ ನಿರ್ಮಾಪಕರಿಗೂ ಒಂದು ಆಸೆ ಇತ್ತು, ಏನು ಅಂದರೆ ನಾವೆಲ್ಲ ಡಿಸ್ಟಿಕ್ಗಳನ್ನು ಹೋಗಿ ಒಂದು ಆಡಿಯನ್ಸಿನ ಮೀಟ್ ಆಗಬೇಕು, ಅಲ್ಲಿ ಥ್ರೂ ನಾವು ಒಂದು ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಬೆಂಗಳೂರು ಆದಮೇಲೆ ನಾವು ಗುಲ್ಬರ್ಗ ಹೋದ್ವಿ. ಬಿಕಾಸ್ ಅದು ನಮ್ಮ ಏನಂತಾರಲ್ಲ, ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಆ ಸಾಂಗ್ ಮಾಡಬೇಕು ಅಂತ ಯಾಕಂದರೆ ಆ ಭಾಗದ ಜನರು ನಿಜವಾದ ಕನ್ನಡ ಪ್ರೇಮಿಗಳು, ನಾವು ತಿಳಿಸ್ಪಟ್ಟಿದ್ದು. ಅಲ್ಲಿ ಹೋಗಿ ಆ ಸಾಂಗಿಗೆ ರೆಸ್ಪಾನ್ಸ್ ನೋಡಿ ಆ ಥಿಯೇಟ್ರು ಅಲ್ಲಿ ಮಾಡಿದಾಗ ಅಷ್ಟು ಫುಲ್ ಹೌಸ್, ಅಂದರೆ ಅದಕ್ಕೆ ಬರೀ ಆಡಿಯೋ ರಿಲೀಸ್ ಈವೆಂಟ್ ನೋಡೋಕ್ಕೆ ತುಂಬ ಖುಷಿ ಆಯಿತು. ಸಿದ್ದು ಅಂತ ನಮಗೆ ಸಹಕಾರ ಕೊಟ್ಟರು ಆ ಟೈಮಲ್ಲಿ. ಸೊ ಅವ್ರ ಥಿಯೇಟ್ರು ಓನರು. ಅಲ್ಲಿ ಆ ಸಾಂಗ್ ಸುಳಿಮಿಂಚು ಆದಮೇಲೆ ಅದು ಬೇಸಿಕಲಿ ನಾವು ಆ ರೀಜನ್ ಸ್ಪೆಸಿಫಿಕ್ ಯಾಕೆ ಮಾಡಿದ್ವಿ ಅಂದರೆ ಸಾಂಗ್ ಫ್ಲೇವರ್ಗಳೇ ಆಗಿದೆ. ನೆಕ್ಸ್ಟು ಒಂದು ಸಾಂಗ್ ಬಂದು ನಾವು ಮಂಗಳೂರಲ್ಲಿ, ಅಂದರೆ ಉಡುಪಿಯಲ್ಲಿ ರಿಲೀಸ್ ಮಾಡಿದ್ವಿ. ಉಡುಪಿ ಮಣಿಪಾಲಲ್ಲಿ ಅದು ನಾವು ಸಾಂಗ್ ರಿಲೀಸ್ ಮಾಡಿದ್ವಿ. 3ನೇ ಸಾಂಗು ಏನಿದೆ ಅಂತ, ಅದು ನಾನೇ ಲಿರಿಕ್ಸ್ ಮಾಡಿದ್ದೆ. ಅದಕ್ಕೆ ನಮ್ಮ ಕೋಸ್ಟಲ್ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬಂತು. ಅಂದರೆ ನಮಗೆ ಒಂದು ಕಲ್ಯಾಣ ಕರ್ನಾಟಕ ಟಚ್ ಮಾಡಿದ್ವಿ, ಇಲ್ಲಿ ಬೆಂಗಳೂರು ಟಚ್ ಮಾಡಿದ್ವಿ, ಕೋಸ್ಟಲ್ ರೀಜನ್ ಟಚ್ ಮಾಡಿದ್ವಿ, ಮಂಗಳೂರು ಹೋಗಿದ್ವಿ. ಆಮೇಲೆ ಇನ್ನೊಂದು ಸಾಂಗು ಮೊನ್ನೆ ರಿಲೀಸ್ ಮಾಡಿದ್ವಿ, ಅದು ಪ್ರೇಮ ಮೇಡಮ್ ಅವರು ರಿಲೀಸ್ ಮಾಡಿಕೊಟ್ರು, ಓಡುವ ನದಿಗೆ ಅಂತೇಳಿ. ಅದು ನಮ್ಮ ಕಲ್ಯಾಣ್ ಸರ್ ಅವರು ಸಾಹಿತ್ಯ ಮಾಡಿದ್ದಾರೆ, ಹಾಗೂ ಅನುರಾಧ ಭಟ್ ಮೇಡಮ್ ಅವರು ಹಾಡಿದ್ದಾರೆ. ಅದು ಈಗ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಿದೆ. ಅಂದರೆ ನಮಗೆ ಖುಷಿ ಏನು ಅಂದರೆ ನಮ್ಮ ಒಂದು ಚಲನಚಿತ್ರದ ಎಲ್ಲ ಹಾಡುಗಳು ಒಂದೇ ಒಂದು ಇಂಗ್ಲೀಷ್ ಪದ ಯೂಸ್ ಮಾಡದೆ ಬರೆದಿರೋ ಹಾಡುಗಳು. ಸೊ ಅದಕ್ಕೆ ತುಂಬ ಹೆಮ್ಮೆ ಇದೆ ಸರ್. ಯಾಕಂದರೆ ಇತ್ತೀಚಿನ ದಿನಗಳ ಸಾಹಿತ್ಯಗಳಲ್ಲಿ ಇಂಗ್ಲೀಷ್ ಇಲ್ಲದೆ ಕನ್ನಡ ಹಾಡುಗಳು ಬರೆಯೋಕ್ಕಾಗಲ್ಲ ಅನ್ನೋಲ್ಲಿ ಕೆಲವು ಮೂವೀಸ್ಗಳಲ್ಲಾಗಿದೆ, ನಾಟ್ ಆಲ್. ಇವತ್ತು ಒಳ್ಳೊಳ್ಳೆ ಸಾಹಿತ್ಯ ಹಾಡುಗಳು ಇದ್ದಾವೆ. ನಮಗೆ ಖುಷಿ ಅಂದರೆ ಎಲ್ಲ ಸಾಂಗ್ಗಳು, ನಾನು ಯಾವುದೇ ಒಂದು ಸಾಂಗಲ್ಲಿ ನಾನು ಇಂಗ್ಲೀಷ್ ಪದ ಬಳಸೀನಿ ಅನ್ನೋದು ಇಲ್ಲ. ಇವನ್ ಬಿಟ್ ಸಾಂಗಲ್ಲೂ ಪ್ಯೂರ್ ಕನ್ನಡ ಯೂಸ್ ಮಾಡಿರೋದು. ಅದು ಮಾಧುರ್ಯ ಇರೋ ಪದಗಳನ್ನು ಯೂಸ್ ಮಾಡಿರೋದ್ರಿಂದ ಅದೊಂದೊಂದು ಹೆಮ್ಮೆ ನಮಗೆ ಪ್ರತೀಕ ಇದೆ. ಹಾಗೆ ರೆಸ್ಪಾನ್ಸ್ ಆಗಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಕನ್ನಡ ಇಂಗ್ಲೀಷ್ ಒಟ್ಟಿಗೆ ಬೆರೆಸ್ತಾ ಸ್ವಲ್ಪ ಇಂಗ್ಲೀಷ್ ಜಾಸ್ತಿ ಆಗಿದೆ, ಕನ್ನಡ ಕಡಿಮೆ ಆಗ್ತಿರೋ ಟೈಮಲ್ಲಿ ಕನ್ನಡದ ಅತ್ಯುತ್ತಮವಾದ ಒಂದು ಸಾಹಿತ್ಯ ಕೊಟ್ಟಿದ್ದೀವಿ ಅನ್ನೋ ಒಂದು ಹೆಮ್ಮೆ, ಗೌರವ ನಮಗೂ ಸಲ್ಲತ್ತೆ ಅದು ತಂಡಕ್ಕೆ. ಹಾಗೂ ಆ ರೆಸ್ಪಾನ್ಸು ಒಟ್ಟಿಗೆ ನಾವು ಬೇರೆ ಬೇರೆ ಕಾಲೇಜ್ಗಳನ್ನು ವಿಸಿಟ್ ಮಾಡಿದ್ವಿ. ಅಂದರೆ ಯೂತ್ ಹೇಗೆ ರೆಸ್ಪಾನ್ಸ್ ಮಾಡ್ತಾರಂತ. ಸರ್ ಅದು ಅದ್ಭುತ ಸರ್. ಯಾಕಂದರೆ ನಮಗೂ ಅದು ಒಂದು ಹೊಸ ಅನುಭವ. ಯಾಕಂದರೆ ಕಾಲೇಜ್ಗಳಿಗೆ ಹೋದಾಗ ಇವತ್ತು ಮೂವಿ ವಾಚರ್ಸಲ್ಲಿ ಒಂದು 50% ಬಂದು ಯೂತ್ಸೇ. ಇವತ್ತು ಫಸ್ಟ್ ಶೋ ಎಲ್ಲ ಹೋಗೋದೇ ಯೂತ್ಸು. ನೆಕ್ಸ್ಟ್ ಮೌತ್ ಪಬ್ಲಿಸಿಟಿ ಮೇಲೆ ಫ್ಯಾಮಿಲಿ ಆ ಥರ ಎಲ್ಲ ಹೋಗ್ಬೋದು. ಬಟ್ ಅಲ್ಲಿನ ರೆಸ್ಪಾನ್ಸು, ಆ ಕ್ರೌಡು, ಆ ಕಿರ್ಚಾಟ ಅವೆಲ್ಲ ನೋಡಿದಾಗ ಇಲ್ಲಪ್ಪ ನಾವು ಸಾಂಗಲ್ಲಿ ಒಂದು ಗೆದ್ದಿದ್ದೀವಿ ಅನ್ನೋ ಒಂದು ಭಾವ ನಮ್ಮಲ್ಲಿ ಮೂಡ್ತು. ಆ ಒಂದು ಭಾವನೆ ನಮಗೀಗ ಮೂವಿಗೆ ಒಂದು ವೈಬ್ ಕ್ರಿಯೇಟ್ ಆಗ್ತಾಯಿದೆ. ಈಗ ಎಲ್ಲ ಕಡೆನೂ ಒಂದೇ ಅಂದರೆ ಇನ್ಸ್ಟಾ, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಎಲ್ಲರಲ್ಲೂ ಕೇಳೋದು, ಸರ್ ಮೂವಿ ವೆಯ್ಟ್ ಮಾಡ್ತೀರಿ ಯಾವಾಗ. ಸೊ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಸರ್. ಒಳ್ಳೆ ರೆಸ್ಪಾನ್ಸ್ ಇದೆ. ಆಮೇಲೆ ನಿಮಗೂ ಥ್ಯಾಂಕ್ಸ್ ಸರ್. ನಿಮಗೊಂದು ಈ ಚಾನಲ್ ಮುಖಾಂತರ ಒಂದೆರಡು ಒಳ್ಳೆ ಒಂದು ಇಂಟ್ರ್ಯೂ ಮಾಡಿಕೊಟ್ರಿ. ಆ ಇಂಟ್ರ್ಯೂನು ತುಂಬ ನಮಗೆ ಹೆಲ್ಪ್ ಆಯಿತು. ಯಾಕಂದರೆ ನಾವು ಒಂದು ಹೊಸ ತಂಡ ಬಂದಾಗ ನಿಮ್ಮಂಥ ಒಂದು
ಚಾನಲಿಂದ ನಮಗೂ ಅದು ತುಂಬ ಬೂಸ್ಟ್ ಆಯಿತು, ಆಮೇಲೆ ಹೆಲ್ಪ್ ಆಯಿತು. ಯಾಕಂದರೆ ನಾವು ಮನೆ ಮನೆ ತಲುಪಿದ್ವಿ ನಿಮ್ಮ ಚಾನಲ್ ಮುಖಾಂತರ. ಅದನ್ನು ಖುಷಿಯಿಂದ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನವೀನ್, ನಿರ್ಮಾಣದ ಸಾಧಕ ಬಾಧಕಗಳೇನು? ಮೊದಲನೇದಾಗೆಲ್ಲ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಪ್ರೀತಿಯಿಂದ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದರೆ ಇಲ್ಲಿವರೆಗೂ ತಂದಿದ್ದೀರಾ. ಸೊ ನನ್ನ ಮಾತು ಪ್ರಾರಂಭಕ್ಕಿಂತ ಮುಂಚೆ ನಾನು ಇಷ್ಟಪಡುವ ಅತ್ಯಂತ ಪ್ರೀತಿಯ ಪತ್ರಕರ್ತರು ನಮ್ಮ ಗಣಪತಿಯವರು. ಅದನ್ನು ಲಾಸ್ಟ್ ಟೈಮು ನಾನು ಹೇಳಿದೆ. ಅವರ ಇಂಟರ್ವ್ಯೂಸ್ಗಳನ್ನ ನೋಡ್ತಾ ಎಷ್ಟೋ ಸರಿ ನನಗೆ ಭಾಳ ಒಲವಾಯ್ತು ಆ್ಯಕ್ಚುಲಿ ಸರ್ ಹತ್ರ ಮಾತಾಡಬೇಕು. ಸುಮಾರಷ್ಟು ಕಲ್ತ್ವಿ, ಸುಮಾರಷ್ಟು ಗೈಡ್ ಮಾಡ್ತಾ ಬಂದರು. ಅವರಿಗೆ ನಾನು ಕೃತಜ್ಞನಾಗಿರ್ತೇನೆ. ಕೊನೆವರೆಗೂ ಕೂಡ ಬೆಳೆಸಿದ್ದಾರೆ. ಸೊ ಇನ್ನೊಂದು ಕಳೆದ ಮೊನ್ನೆ ಅನ್ಸುತ್ತೆ ನಮ್ಮ ಸಾಹಸ ವಿಷ್ಣುವರ್ಧನ್ ಅವರ 75 ವರ್ಷ ಬರ್ತಡೇ ಆಯಿತು. ಅವ್ರಿಗೆ ಕರ್ನಾಟಕ ರತ್ನ ಅನ್ನೋ ಒಂದು ಬಿರುದನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಮೂಲಕ ಎಲ್ಲ ವಿಷ್ಣು ಸರ್ ಅಭಿಮಾನಿಗಳಿಗೆ, ನಾನು ಒಬ್ಬ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಅವರಿಗೂ ಒಂದು ಕೃತಜ್ಞತೆಗಳು ಮತ್ತು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸರ್ ತುಂಬ ಚಾಲೆಂಜಸ್ ಬಂದೇ ಬರುತ್ತೆ ಸರ್ ಸಿನಿಮಾ ಅಂದಾಗ. ನಿಮಗೆ ಗೊತ್ತಿಲ್ಲದ್ರೆ ಏನೂ ಇಲ್ಲ. ಸೊ ಚಾಲೆಂಜಸ್ನ ನಾವು ಓವರ್ಕಮ್ ಮಾಡಿ ಆಚೆ ಕಡೆ ಬರೋದೇ ನಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕೆ ಇರೋವಂಥ ದಾರಿ ಅಷ್ಟೇ ಅದು. ಯಾಕಂದರೆ ಎಲ್ಲ ಕಡೆ ಇರತ್ತಂದು ಯಾವ ಫೀಲ್ಡಲ್ಲಾದ್ರೂ. ಸೊ ಈಗ ಒಂದು 10 ನಿಮಿಷ ಮುಂಚೆ ನಾನು ನಮ್ಮ ಪ್ರಖ್ಯಾತ ನಿರ್ಮಾಪಕರು, ರಂಗಿತರಂಗ ಸಿನಿಮಾದ ನಿರ್ಮಾಪಕರು ಪ್ರಕಾಶ್ ಗೌಡ್ರನ್ನ ಈಗ ತಾನೇ ನಿಮ್ಮ ಇಂಟರ್ವ್ಯೂಗಿಂತ ಮುಂಚೆ ಮಾತಾಡ್ಸ್ಕೊಂಬಂದೆ. ಒಂದು 10 ನಿಮಿಷದಲ್ಲಿ ಸಾಕಷ್ಟು ವಿಷಯಗಳು ಹೇಳಿದರು. ಅದು ನಂಗೆ ತುಂಬಾ ಹೆಲ್ಪ್ ಆಗ್ತಾಯಿದೆ ಅದು ಕೂಡ. ಸೊ ಹಾಗಾಗಿ ಎಲ್ಲರೂ ಕೂಡ ಫೇಸ್ ಮಾಡ್ಯಾರ ಸರ್. ಎಲ್ಲರೂ ಸ್ಕ್ರ್ಯಾಚಿಂದ ಬರೋರಿಗೆ ಯಾವುದೂ ಏನು ನಿಮಗೆ ರೆಡಿಮೇಡ್ ಯಾರೂ ಸಿಗೋಲ್ಲ. ಸೊ ಹಂಗಾಗಿ ಒಳ್ಳೆ ಅನುಭವ ಸಿಕ್ಕಿದೆ. ಒಂದು ಸಿನಿಮಾ ಗೆಲ್ಲಬೇಕು ಅಂತ 100 ಟೀಮ್ ಸರ್. ಅಂದರೆ ನಾನೇನೋ ಒಂದು ಪ್ಲ್ಯಾನ್ ಆಗ್ತಾ ಇರ್ತೀನಿ ಒಬ್ಬ ನಿರ್ಮಾಪಕನಾಗಿ, ಅದಕ್ಕೆ ಸಪೋರ್ಟ್ ಮಾಡೋದಿದೆಯಲ್ಲ ಒಬ್ಬ ನಿರ್ದೇಶಕನಾಗಿ, ಟೆಕ್ನಿಷಿಯನ್ಸ್ ಆಗಿ, ಅದು ತುಂಬಾ ಗ್ರೇಟ್. ಅದು ಎಲ್ಲರೂ ನನ್ನೊಟ್ಟು ಸಪೋರ್ಟ್ ಮಾಡಿದ್ರೆ ಹೊಸ ರೀತಿ ಇನ್ವೆನ್ಷನ್ಸ್ ಮಾಡ್ತಾ ಬಂದೆ. ಅಂದರೆ ಈ ಥರ ಮಾಡೋಣ, ಪ್ರಮೋಷನ್ಸ್ ಈ ಥರ ಮಾಡೋಣ ಅಂತ ಬಂದಾಗ ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ನಾನು ಯಾವಾಗಲೂ ನಂಬಿರೋದು ಒಂದೇ ಸರ್, ಏನೇ ಸಿನಿಮಾನ ನಿರ್ಮಾಣ ಮಾಡೋದು ಈಸಿನೇ ಸರ್. ಅದು ನನ್ನ ಪ್ರಕಾರ ಅದನ್ನು ತೆರೆ ಮೇಲೆ ತರೋದು ಇಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಅಲ್ಲಿ ಯಾರು ಗೆಲ್ತಾರೋ ಅವರು ಈ ಬಿಕಮ್ ಎ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು ನನಗೆ. ಸೊ ಆ ವಿಷಯದಲ್ಲಿ ನಾವು 50% ನಾವು ಮುಗಿಸಿದ್ದೀವಿ ಈಗ. ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ. ಸೊ ಫೈನಲ್ ಸ್ಟೇಜ್ ಆಫ್ ದಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಅದ್ಭುತವಾಗಿ ಕೆಲಸಗಳಾಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಒಂದು ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡೋಣ ಅಂತೇಳಿ ಅದರ ಒಂದು ಪೂರ್ವಭಾವಿ ಸಿದ್ಧತೆಗಳು ನಾವು ಮಾಡ್ತಾಯಿದ್ದೀವಿ. ಅಂದರೆ ಡಿಸ್ಟ್ರಿಬ್ಯೂಷನ್ಸ್ ಹುಡುಕೋದಾಗಿರ್ಬೋದು, ಥಿಯೇಟರ್ಸ್ನ ನಾವು ಮಾತಾಡೋದಾಗಿರ್ಬೋದು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸಿನಿಮಾದ ಹಾಡುಗಳು 100% ನಮ್ಮ ನಿರ್ದೇಶಕರು ಹೇಳೋರ ಪ್ರಕಾರ 4 ಸಾಂಗನ್ನು ಕೂಡ 4 ಕಡೆ ನಾವು ಡಿಫ್ರೆಂಟಾಗಿ ರಿಲೀಸ್ ಮಾಡಿದ್ವಿ. ಸೊ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅದು ಒಂದು ಟೀಮ್ಗೆ ಏನಾಗುತ್ತೆ, ಒಂದು ಇಟ್ಸ್ ಎ ಸ್ಟ್ರೆಂತ್. ನೆನ್ನೆ ತಾನೇ ರೇಡಿಯೋ ಸಿಟಿನವ್ರಿಗೆ ನಾವು ಕಳಿಸಿದಾಗ ಅವರು ಕೂಡ ದೇ ಆರ್ ವೆರಿ ಹ್ಯಾಪಿ. ಅವರೊಂದು ಸೆಲೆಕ್ಷನ್ ಟೀಮ್ ಅವರು ಹೇಳಿದರು ತುಂಬ ಚೆನ್ನಾಗಿ ಹಾಡುಗಳಿದೆ ನವೀನ್, 100% ನಾವು ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮ ರೇಡಿಯೋ ಸಿಟಿಲಿ ಆಗ್ತೀವಿ ಅಂದರು. ಸೊ ನನಗೆ 1-1.5 ತಿಂಗಳು ಟೈಮ್ ಇದೆ ರಿಲೀಸ್ಗೆ. ಸೊ ಅಲ್ಲೂ ಕೂಡ ನನಗೆ ಒಂದಿಷ್ಟು ರೀಚ್ ಆಗುತ್ತೆ ಜನಗಳ ಒಂದು ಭರವಸೆ ಇದೆ. ಸೊ ನನ್ನ ಜರ್ನಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಜನನೂ ಸಪೋರ್ಟ್ ಮಾಡಿದ್ದಾರೆ ಸರ್, ಬೆಳೆಸಿದ್ದಾರೆ. ಸೊ ಅದಕ್ಕೆ ನಾನು ಕೃತಜ್ಞನಾಗಿರ್ತೀನಿ. ಆ್ಯಕ್ಚುಲಿ ನಾನು ಮೊದಲನೇದಾಗಿ ನಾನು ದಾವಣಗೆರೆಯಲ್ಲಿ ಪ್ರಾರಂಭ ಮಾಡಿದಾಗ ನಾನು ಹೇಳಬೇಕು, ಅತ್ಯಂತ ಹಿರಿಯ ಮುಖಂಡರು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಭಾಳ ಪ್ರೀತಿಯಿಂದ ನಮಗೆ ಆಶೀರ್ವಾದ ಮಾಡಿ ನಮ್ಮ ಸಿನಿಮಾ ಪ್ರಾರಂಭ ಮಾಡೋಕ್ಕೆ ಹೆಲ್ಪ್ ಮಾಡಿದರು. ಸೊ ಅವರಾಗಿರ್ಬೋದು, ನಮ್ಮ MP GM ಸಿದ್ದೇಶ್ವರು, ಈಗ ಮಾಜಿ ಸಂಸದರು, ಅವರು ಕೂಡ ಒಂದು ಸಪೋರ್ಟ್ ಮಾಡಿ ನಮ್ಮನ್ನು ತಳ್ಳಿದರು. ಅಲ್ಲಿಂದ ಹಲವಾರು ಜನ ಥಿಯೇಟ್ರ್ ಓನರ್ಸ್ಗಳಾಗಿರ್ಬೋದು, ನಮ್ಮ ದಾವಣಗೆರೆ ತ್ರಿಶೂಲ್ ಥಿಯೇಟ್ರ್ ಓನರ್ ಆದ ವೀರಣ್ಣ ಅವರು, ಸೊ ಅವರು ಕೂಡ ತುಂಬ ಸಪೋರ್ಟ್ ಮಾಡಿ ನೆನ್ನೆನೂ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ 100% ನವೀನ್ ನಮ್ಮ ಥಿಯೇಟ್ರ್ ಅಂತೂ ನಾವು ನಿನಗೆ ಬಿಟ್ಕೊಡ್ತೀವಿ, ಯಾಕಂದರೆ ಇಷ್ಟು ಅದ್ಭುತವಾಗಿ ನೀವು ಮಾಡಿದ್ದೀರಾ, ಒಂದು ಎನರ್ಜಿ ಇದೆ ಅಂತೇಳಿ ಅಂತ. ಸರ್ ಇದು ಏನಾಗುತ್ತೆ ಅಂದರೆ ಇದು ನಮಗೆಲ್ಲ ಒಂದು ರೀತಿ ಪ್ಲಸ್ ಪಾಯಿಂಟ್ ಸರ್ ಅಷ್ಟೇ. ಅಂದರೆ ನಾವೇನೋ ಮಾಡ್ತಾ ಇರ್ತೀವಿ, ಯಾರೋ ಒಂದಿಷ್ಟು ಪುಷ್ ಮಾಡ್ತಾರೆ, ಕಾಲು ಎಳೆಯೋರು ನಿಮಗೆ ಗೊತ್ತಿರ್ತಾರೆ ಎಲ್ಲರೂ, ಅವರು ಎಳಿತಾ ಇರ್ತಾರೆ, ನಾವು ಸ್ವಲ್ಪ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಮ್ಮದು ಉದ್ದೇಶ ಅಷ್ಟೇ ಸರ್, ನಮ್ಗೆ ಯಾವಾಗಲೂ ಚಾಲೆಂಜಸ್ಗಳು ಇಷ್ಟ, ನಾವು ಎದುರಿಸ್ಬೇಕು. ಎದುರಿಸಿದಾಗ ನಾವು 4 ಜನಕ್ಕೆ ಗೊತ್ತಾಗ್ತೀವಿ ಅವಾಗ, ಹೌದಪ್ಪ ಇಂಥ ಟೀಮ್ ಇದೆ ಅಂತೇಳಿ. ಸೊ ಹೊಸ ಟೀಮು, ಬಟ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈ ಮೂಲಕ ನಾನು ಈ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿರೋಂತಹ ಎಲ್ಲ ನಟರಿಗಾಗಿರ್ಬೋದು, ಟೆಕ್ನಿಷಿಯನ್ಸಿಗೆ ಆಗಿರ್ಬೋದು, ಎಲ್ಲರೂ ಕೂಡ ನಾನು ಕೃತಜ್ಞ ಆಗಬೇಕಂದ್ರೆ ನನ್ನ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು. ಸೊ ನಿಮಗೆ ಗೊತ್ತು, ಎವ್ರಿಥಿಂಗ್ ಇಸ್ ಮನಿ ಓನ್ಲಿ, ಓಕೆ. ಸೊ ಎಷ್ಟೊಂದು ನಾನು ರಿಕ್ವೆಸ್ಟ್ ಮಾಡಿದಾಗ ನನಗೆ ಸ್ಪಂದಿಸಿದ್ದಾರೆ. ಸೊ ನಾನು ಅದಕ್ಕೆ ನನ್ನ ಸಿನಿಮಾ ಜರ್ನಿ ಮೊದಲನೇ ಸಿನಿಮಾ, ಬಟ್ ನನ್ನ ಕೊನೆ ಉಸಿರೋರ್ಗೂ ಈ ಸಿನಿಮಾ ಮರಳಿ ಮನಸ್ಸಾಗಿದೆ, ಅದು ಯಾವತ್ತೂ ನನ್ನ ಮನಸ್ಸಲ್ಲಿ ಉಳಿದಿರುತ್ತದು. ಸೊ ಯಾಕಂದರೆ ಅಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡೋದಷ್ಟೇ, ಒಂದು ಸಾರಿ ಸಾಂಗ್ಗಳನ್ನ ನೋಡಿ, ಎಲ್ಲದೂ ಯೂಟ್ಯೂಬ್ ಚಾನಲಲ್ಲಿ ಪರ್ಸ್ನಲಿ ನಾನು ನಿಮಗೂ ನೋಡೋಕೆ ಕೇಳಿದೆ. ಸೊ ನೀವು ಸಾಂಗ್ ನೋಡಿದ್ದೀರಾ. ಸೊ ನಾನು ಈ ಮೂಲಕ ಕೇಳೋದೇನಪ್ಪ ಅಂದರೆ, ಬಿಡುಗಡೆ ಆದಂಥ ಎಲ್ಲ 4 ಸಾಂಗ್ಗಳನ್ನೂ ಕೂಡ ನೀವು ದಯವಿಟ್ಟು ನೋಡಿ, ಎಲ್ಲ ಪ್ರೇಕ್ಷಕರು ಕೂಡ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಬರೀ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಬರೀರಿ. ಅಟ್ಲೀಸ್ಟ್ ನಾವು ಅದನ್ನು ತಿದ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಸೊ ನಮಗೆ ಈ ಇತ್ತೀಚಿಗೆ ಪ್ರಮೋಷನ್ಸ್ ಅಂದರೆ ಸರ್ ಹೇಳ್ತಾ ಇದ್ದಾರೆ, ಪೇಯ್ಡ್ ಪ್ರಮೋಷನ್ಸ್ಗಳು ಸರ್, ಅದು ಊಟನ ಕರೆಕ್ಟಾಗಿ ಊಟ ಮಾಡಿದರೆ ಅಷ್ಟೇ ಸರ್, ಅದು ನಿಮಗೆ ಶಕ್ತಿ ಕರೆಕ್ಟಾಗಿ ಬರುತ್ತೆ. ನೀವು ಜಾಸ್ತಿ ಊಟ ಮಾಡಿದ್ರು ಪ್ರಾಬ್ಲಮ್ಮೇ, ಕಡಿಮೆ ಊಟ ಮಾಡಿದ್ರು ಅದು ಸಮಸ್ಯೆನೇ. ಹಂಗಾಗಿ ನಾನು ಬಿಲೀವ್ ಮಾಡಿರೋದು, ನಮಗೆ ಏನು ಅನಿಸುತ್ತೆ, ನಮ್ಮ ಇತಿಮಿತಿಗಳೇನಿದೆ ಆ ಇತಿಮಿತಿನಲ್ಲೇ ನಾವು ಪ್ರಮೋಟ್ ಮಾಡೋಣ. ಬೇಸಿಕಲಿ ನಾವೇನು ಪ್ಲಾನ್ ಮಾಡಿದ್ದು, ನಮ್ಮ ಟೀಮ್ನವರು ನಾವು ಪ್ರಮೋಟ್ ಮಾಡೋಣ. ಯಾರನ್ನೋ ನಂಬಿ ಯಾರೋ ಮಾಡ್ತಾರೆ ಅನ್ನೋದು ಬೇಡ.
ಸೊ ನಾವುಗಳು ಬೀದಿಗಳದು ನಾವುಗಳು ಜನಗಳ ಹತ್ರ ಅಪ್ರೋಚ್ ಮಾಡಿ, ಯಾಕಂದ್ರೆ ಚೆನ್ನಾಗಿರೋ ಹಾಡುಗಳು ಇಟ್ಟಾಗಿದೆ ಅಂದಮೇಲೆ ನಮ್ಗೆ ಧೈರ್ಯ ಇದೆ ತಾನೆ. ಸೊ ನಾವು ಅಪ್ರೋಚ್ ಮಾಡಿ ಜನಗಳಿಗೆ. ಸೊ ಆ ವೇನಲ್ಲಿ ನಾವು ಹೊರಟಿದ್ದೀವಿ ಸರ್. ಈಗ ಎಲ್ಲ ನಿಮ್ಮ ಆಶೀರ್ವಾದ ಪ್ಲಸ್ ನೀವು ನಿಮ್ಮ ಮೂಲಕ ಜನಗಳಿಗೆ ರಿಕ್ವೆಸ್ಟ್ ಮಾಡಿ ಆಡಿಯನ್ಸಿಗೆ. ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಈ ಥರ ಇದೆ ಸರ್, ಖುಷಿ ಇದೆ ಸರ್. 100% ವಿ ಆರ್ ವೆರಿ ಹ್ಯಾಪಿ. ಇಲ್ಲಿವರೆಗೂ ಏನು ಬಂದಿದೆ ಜರ್ನಿ, ವಿ ಆರ್ ವೆರಿ ಹ್ಯಾಪಿ. 3 ವರ್ಷದ ಜರ್ನಿ ಇದು. ಸೊ ಫೈನಲಿ ಇನ್ನಿಂಗ್ಸ್ ಕಮ್ಸ್ ಟು ಎನ್ ಎಂಡ್ ಅಂತಲ್ಲ, ಎಂಡ್ ಅನ್ನೋ ಇದಕ್ಕೆ ಬಂದಿದೆ. ಯಾಕಂದ್ರೆ ಎಲ್ಲ ಇನ್ನಿಂಗ್ಸ್ಗಳು ಎಂಡ್ ಆಗಲೇಬೇಕಂತೆ. ಸೊ ಎಲ್ಲರೂ ಕೇಳ್ತಾ ಇದ್ರು, ನವೀನ್ ಯಾವಾಗ ಸಿನಿಮಾ ರಿಲೀಸ್ ಮಾಡ್ತೀರಾ, 3 ವರ್ಷ ಆಗೋಯ್ತು ಹಾಗೆ ಹೇಗೆ ಅಂತ. ಬಟ್ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಸರ್. ಆಮೇಲೆ ಯಾರೋ ಹೇಳಿದಂತ ರಿಲೀಸ್ ಮಾಡೋ ಸಂದರ್ಭನೂ ಅಲ್ಲ ಇದು. ಒಂದು ಪ್ಲ್ಯಾನಿಂಗು, ಆಮೇಲೆ ಇದು ಖರ್ಚು ಮಾಡಿದ್ದೀವಿ ತೆಗಿಬೇಕು. ಸೊ ಅದು ಆವಾಗ ರಿಯಲಿಸ್ಟಿಕ್ ಆಗಿ ಒಬ್ಬ ನಿರ್ಮಾಪಕ ಗೆಲ್ಲೋದಂತೆ. ನೀನು ಖರ್ಚು ಮಾಡಿದ್ದು ಕಳ್ಕೊಂಡೋದ್ರೆ ನಾನು ನಿರ್ಮಾಪಕ ಅನ್ನೋದಕ್ಕೂ ಅದು ಆ ಯೋಗ್ಯತೆಯೂ ನಂಗೆ ಇರೋದಿಲ್ಲ ಆ್ಯಕ್ಚುಲಿ. ಸೊ ಆ ನಿಟ್ಟಲ್ಲಿ ನಾನು ಏನು ಇನ್ವೆಸ್ಟ್ ಮಾಡಿದ್ದೀವಿ, ಸೊ ಅದನ್ನು ರಿಟರ್ನ್ ಮಾಡಬೇಕು. ಅಂದರೆ ವ್ಯಾವಹಾರಿಕವಾಗಿ ಅದು ಪ್ರಾಂಪ್ಟಾಗಿ ನಾನು ಹೇಳ್ತಾ ಇರೋದು. ಪ್ರಾಂಪ್ಟಾಗಿ ಅಂದರೆ ಸತ್ಯವಾಗಿ ಜನಗಳಿಗೆ ಹೇಳಿ, ಸತ್ಯವಾಗಿ ನೀವು ಸಿನಿಮಾ ನೋಡಿ, ಸತ್ಯವಾಗಿ ಅದನ್ನು ಮೌತ್ ಪಬ್ಲಿಸಿಟಿ ಮಾಡಿ, ಅಷ್ಟು ನನಗೆ ಖುಷಿ ಇದೆ ಸರ್. ಅಷ್ಟನ್ನು ಎಲ್ಲರೂ ಮಾಡಿಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಸರ್. ಸರ್, ನಿಮ್ಮ ಎದುರಿಗೆ ಬಂದರೆ ಹಾಡು ಭಾಳ ಇಷ್ಟ ಆಯ್ತು ನನಗೆ. ಹೌದು, ಭಾಳ ಖುಷಿ ಆಯಿತು. ಮತ್ತು ಅದರ ಚಿತ್ರೀಕರಿಸಿದ ರೀತಿಯೂ ಚೆನ್ನಾಗಿದೆ. ಅದರಲ್ಲಿ ಭಾಗವಹಿಸಿದ ನಾಯಕ ನಾಯಕಿಯೂ ಅದಕ್ಕೆ ಭಾಳ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಆ ಹಾಡಿನ ಅನುಭವ ಹೇಳಿ. ನಾವು ಹೊಸದಾಗಿ ಬಂದ ತಂಡ ಆದರೂ ನಮಗೆ ಬರುವಾಗಲೇ ಒಂದು ವಿಷನ್ ಇತ್ತು. ಅಂದರೆ ನಮಗೆ ಸಾಂಗು ಸ್ಟೋರಿ ಆಲ್ರೆಡಿ ಮಾಡಿದ್ವಿ. ಬಟ್ ನಮ್ಮನ್ನು ಹೊಸಬರೋದ್ರಿಂದ ಜನರು ನಮ್ಮನ್ನು ಅಕ್ಸೆಪ್ಟ್ ಮಾಡಬೇಕು. ಕನ್ನಡಿಗರು ಅಕ್ಸೆಪ್ಟ್ ಮಾಡ್ತಾರೆ ಒಳ್ಳೆ ಮೂವಿ, ಆದರೆ ಅದನ್ನು ಒಳ್ಳೆಯದಾಗಿ ಕೊಟ್ಟರೆ ಮಾತ್ರ ಮಾಡ್ತಾರೆ. ಇಲ್ಲಾಂದರೆ ಕನ್ನಡದಲ್ಲಿ ಸ್ವಲ್ಪ ನಿಮಿಷದಲ್ಲಿ ಪ್ರೇಕ್ಷಕರು ಅಲ್ಲೇ ಡಿಸೈಡ್ ಮಾಡ್ತಾರೆ. ಹೌದು, ಆದರೆ ಅಲ್ಲಿರುವ ಪ್ರಯತ್ನಗಳು ತುಂಬ ಇರುತ್ತೆ. ಅದು ಸೋಲ್ಬಾರ್ದು ಅಂತ ಇತ್ತು. ನಾವು ಡೈರೆಕ್ಟ್ರು ನಾವೆಲ್ಲ ನಮ್ಮ ತಂಡನೇ ತುಂಬ ಅನ್ಯೋನ್ಯವಾಗಿ ಇದ್ವಿ. ಮೊದಲಿಂದನೇ ಗೊತ್ತಿದ್ವಿ ಮತ್ತು ನಾವು ತುಂಬ ಸಪೋರ್ಟ್ ಆಗಿದ್ದರಿಂದ ಈ ಮೂವಿ ನಿಲ್ಲಬೇಕಾದ್ರೆ, ರೀಚ್ ಆಗಬೇಕಾದ್ರೆ ಮೊದಲು ಸಂಗೀತ ಚೆನ್ನಾಗಿರಲೇಬೇಕು. ನೆಕ್ಸ್ಟು ಎಲ್ಲ ಅದರ ನೆಕ್ಸ್ಟ್ ಸ್ಟೆಪ್ ಒಂದು ಹೆಜ್ಜೆ. ಸೊ ಈ ಹೆಜ್ಜೆಯಲ್ಲಿ ನಾವು ಪ್ರಯತ್ನ ತುಂಬ ಪಟ್ವಿ. ಅದು ಈಗ ರೀಚ್ ಆಗಿದೆ. ಅದೊಂದು ಸಂತೋಷ ಇದೆ ನಮಗೆ. ಮೊದಲೇ ಹೆಜ್ಜೆಯಲ್ಲಿ ನಾವು ಈಗ ಒಂದು ಇದಾಗಿದ್ದೀವಿ, ಸಕ್ಸಸ್ ಅಂತಲೇ ಹೇಳ್ಬೋದು. ಅದು ರೀಚ್ ಆಗಿದ್ದೀವಿ. ಇನ್ನು ಮುಂದೇನು ಕನ್ನಡಿಗರು ಯಾವತ್ತೂ ಸೋಲಿಗೆ ಬಿಡಲ್ಲ ಅಂತಿದೆ. ಯಾಕೆಂದರೆ ನಾವು ಉದ್ದೇಶ ಒಳ್ಳೆಯದಿದೆ ಮತ್ತು ಇಲ್ಲಿ ನಮ್ಮ ಕಂಟೆಂಟು ಇದೆ. ನಾವು ಏನೋ ಒಂದು ಚಲನಚಿತ್ರ ಮಾಡಿ ಮುಗಿಸಬೇಕು ಅಂತ ಬಂದಿಲ್ಲ. ಇಲ್ಲಿ ಒಂದು ಭಾಷೆ ಬೆಳಿಬೇಕು, ಕನ್ನಡ ಬೆಳಿಬೇಕು. ಮತ್ತು ನಾವು ಬೆಳೆದಿದ್ದು ನಾವು ಈಗ ಎಲ್ಲಿಂದ ಬಂದರೂ ನಮ್ಮ ಮೂಲ ಕನ್ನಡನೇ. ಸೊ ಕನ್ನಡನ ಬಿಟ್ಟು ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕನ್ನಡಕ್ಕೋಸ್ಕರ ಇರೋದ್ರಿಂದ ನಮ್ಮ ಕನ್ನಡ ಜನತೆನೂ ನಮ್ಮನ್ನು ಕೈ ಬಿಡಲ್ಲ ಅಂತ ನಾವು ಎದುರಿಗೆ ಬಂದರೆ ಹಾಡು ಬರೆಯುವಾಗ ಏನಾದರೂ ಇನ್ಸ್ಪಿರೇಷನ್ ನಮ್ಮದು ಅಂದರೆ ನಮಗೆ ಅನುಭವ ಇಲ್ಲ ಇದ್ರೆ ನಾವು ತುಂಬ ಜನರನ್ನು ನೋಡ್ತೀವಿ. ನಾನು ಮಾತಾಡೋದು ಕಮ್ಮಿ ಆದರೂ ಜನರ ಜೊತೆ ಆದಷ್ಟು ಬೇಗ ಹೊಂದ್ಕೊಂಡು ಬಿಡ್ತೀನಿ. ಒಂದು ಸಲ ಹೊಂದ್ಕೊಂಡಾಗ ಅವರ ನಾನು ನನಗಿಂತ ನೋಡೋದಕ್ಕಿಂತ ಆ ಜನರಲ್ಲಿ ಏನು ಅನುಭವ ಇದೆಯಲ್ಲ ಅದನ್ನು ತಿಳಿಲಿಕ್ಕೆ ಹೆಚ್ಚು ಇಷ್ಟಪಡ್ತೀನಿ. ಸೊ ಆ ಅನುಭವಗಳೇ ನಾನು ಆ್ಯಕ್ಚುಲಿ ಪುಸ್ತಕಕ್ಕಿಂತ ಜಾಸ್ತಿ ಜನರ ಅನುಭವ ಮೇಲೆ ಜಾಸ್ತಿ ತಿಳ್ಕೊಂಡಿದೆ ಜಾಸ್ತಿ ಅನ್ಬೋದು. ಸೊ ಆ ಅನುಭವಗಳೇ ನನಗೆ ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ತೀನಿ. ನಿರ್ದೇಶಕರು, ನೀವು ಈ ಹಾಡು ಸಂಗೀತ ಅಥವಾ ಒಂದು ಮ್ಯೂಸಿಕಲ್ ಓರಿಯೆಂಟೆಡ್ ಒಂದು ಸಿನಿಮಾ, ಇದು ನಿಮ್ಮ ಮೊದಲಿನ ಆಲೋಚನೆಯ ಅಥವಾ ನಿರ್ಮಾಪಕರೊಟ್ಟಿಗೆ ಅಥವಾ ಒಂದು ಇದನ್ನು ಮಾಡಿದ ನಂತರ ಸಿನಿಮಾಕ್ಕೆ ಈ ರೀತಿಯ ಒಂದು ಟಚ್ ಕೊಡೋಣ ಅಂತ ಅನಿಸ್ತಾ? ಏನು ಇಲ್ಲ, ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಇದೆ ಸರ್. ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ತೀವಿ. ಆ್ಯಕ್ಚುಲಿ ನಮ್ಮ ತಂಡ ಸುಮಾರು ನಾವೆಲ್ಲ ಸ್ನೇಹಿತರೆ. ಶಾರ್ಟ್ ಮೂವೀಸ್ ಮಾಡೋ ಟೈಮಿಂದನೂ ನಾವೆಲ್ಲ ಒಟ್ಟಿಗೆ ಜರ್ನಿಯಲ್ಲಿದ್ದೀವಿ. ಸೊ ಟಚ್ ವುಡ್, ದೇವರ ಆಶೀರ್ವಾದ ಇವತ್ತು ಮೂವಿ ಮಾಡೋ ಮಟ್ಟಕ್ಕೂ ಇವತ್ತು ಎಷ್ಟೇ ಏನೋ ಅಂತಾರಲ್ಲ ಏರಿಳಿತಗಳು ಬಂದರೂ ತಂಡವಾಗಿ ನಿಂತಿರೋದ್ರಿಂದಲೇ ಇವತ್ತು ಏನೇ ಆದರೂ ಸಕ್ಸಸ್. ಅದು ಒಂದು ಮನೆಯಲ್ಲಿ ಕುಟುಂಬವಾಗಿರಬೇಕು. ಮನೆಯೊಳಗೆ ಏನೇ ಇರಲಿ, ಬಟ್ ಕುಟುಂಬ ಹೊರಗಡೆ ಹೋದಾಗ ಒಂದು ಕುಟುಂಬ ಒಟ್ಟಿಗಿರಬೇಕು. ಅವಾಗಲೇ ಆ ಕುಟುಂಬನ ಯಾರನ್ನೂ ಅಲ್ಲಾಡ್ಸೋಕ್ಕಾಗಲ್ಲ ಅಂತಲ್ಲ. ಹಾಗೆ ನಾವು ತಂಡವಾಗಿ ಸ್ಟ್ರಾಂಗ್ ಆಗಿರೋದಕ್ಕೆ ಇವತ್ತು ಮರಳಿ ಮನಸ್ಸಾಗಿದೆ. ಇದು ಹೊರಗಡೆ ಏನು ನೋಡ್ತಾ ಇದ್ದೀರಾ ಔಟ್ಪುಟ್ಟು ಅದೆಲ್ಲ ಅದು ಬಿಕಾಸ್ ಆಫ್ ತಂಡ ಎಫರ್ಟ್. ತಂಡ ಆ ಥರ ಒಳಗೆ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದು ಆ ತಂಡಕ್ಕೆ ಗೊತ್ತಿರುತ್ತೆ. ಈಗ ಸಂಗೀತ ವಿಚಾರ ಬರಬೇಕು ಅಂದರೆ ನಾವು ಇದ್ರ ಮೊದಲು ನಮ್ಮೊಬ್ಬರು ಸ್ನೇಹಿತರು ಒಂದು ಮೂವಿ ಡೈರೆಕ್ಟ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಕ್ರಿಯೇಟಿವ್ ಹೆಡ್ಡಾಗಿ ಮಾಡ್ತಾಯಿದ್ದೆ. ನಾನು US ಇಂದ ಬಂದಿದ್ದೆ. ಸೊ ನಮ್ಮ ನವೀನು ನಾವೆಲ್ಲ ತಂಡ ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ವಿ. ಕಾರಣಾಂತರಗಳಿಂದ ಆ ಮೂವಿ ಟೇಕ್ ಆಫ್ ಆಗಿಲ್ಲ. ನಾನು ಪ್ಯಾರಲಲ್ಲಿ ಒಂದು ಮ್ಯೂಸಿಕ್ ಆಲ್ಬಮ್ ಮಾಡೋಣ ಅಂದರೆ ಅವ್ರ ಮೂವಿ ನಡೆಯೋ ಶೂಟಿಂಗ್ ಟೈಮಲ್ಲಿ ಒಂದು ಮ್ಯೂಸಿಕ್ ಆಲ್ಬಮ್ ಮಾಡೋಣ ಅಂತ ಪ್ಲ್ಯಾನ್ ನಡೀತಿತ್ತು. ಅದು ಆ ಪ್ರಾಜೆಕ್ಟು ಕಾರಣಾಂತರಗಳಿಂದ ಆಗಿಲ್ದಾಗ ನವೀನ್ ಹೇಳಿದ್ರು, ಸರ್ ಇಲ್ಲ, ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ಸಮಥಿಂಗ್. ನಾವು ಮತ್ತೆ ವೆಯ್ಟ್ ಮಾಡ್ತಾ ಕೂತ್ರೆ ಆಗಲ್ಲ, ನಮ್ಮದು
ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡು ನಮಗೆ ಆ ಕಥೆಗೆ ಟೈಟ್ಲು ಮರಳಿ ಮನಸ್ಸಾಗಿದೆ, ಅದರಲ್ಲಿರೋದು ಒಂದು ಫ್ಲೇವರ್ ಆಫ್ ಲವ್. ಬಟ್ ಹಿಯರ್ ವಿ ಆರ್ ಟೆಲಿಂಗ್ ಸಮ್ ಕಂಟೆಂಟ್ ಆಲ್ಸೋ. ಒಂದು ಏನೋ ಅಂತಾರಲ್ಲ, ಒಳಗೆ ಬೇರೆ ಕಂಟೆಂಟ್ ಇದೆ, ಮೇಲೊಂದು ಫ್ಲೇವರ್ ಆಫ್ ಲವ್ ಇಟ್ಕೊಂಡಿದ್ದೀವಿ. ಆ ಲವ್ ಇಟ್ಕೊಂಡಾಗ ಅಬ್ವಿಯಸ್ಲಿ ಸ್ವಲ್ಪ ಸಂಗೀತಮಯವಾಗಿ ಹೋಗಬೇಕು ಅಂತ ಅನ್ನಿಸ್ತು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿನು ಹತ್ರ ಹೋದಾಗ ಫಸ್ಟಿಗೆ ಸರ್ ಆಯಿತು, ಒಂದು 15-20 ದಿನದಲ್ಲಿ ಒಂದು ಕಂಪೋಸಿಷನ್ ಸ್ಟಾರ್ಟ್ ಮಾಡಿ ಮುಗಿಸ್ಬೇಡ ಅಂದರು. ಸರ್ ಬಿಲೀವ್ ಇಟ್ ಆರ್ ನಾಟ್ ಸರ್, ನಾವು 5 ತಿಂಗಳು ಪ್ರತಿದಿನ ಇನ್ಕ್ಲೂಡಿಂಗ್ ಸ್ಯಾಟರ್ಡೆ ಸಂಡೇ ವಿನ್ನು ನಾನು ಆಶಿತ್ತು, ಅವಾಗ ಕೋವಿಡ್ ಟೈಮ್ ಕೂತ್ಕೊಂಡು ಕೆಲಸ ಮಾಡಿದ್ವಿ. ಅಂದರೆ ಹಾಗೆ ನಮ್ಮ ಸ್ನೇಹಿತರುಗಳೆಲ್ಲ ಜಾಯ್ನ್ ಆಗ್ತಾಯಿದ್ರು ಮಧ್ಯ ಡಿಸ್ಕಷನಿಗೆ ಅದಕ್ಕೆಲ್ಲ. ಬಟ್ಟು ಅದಕ್ಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ವಿನು ಮನಸ್ಸಿಗೆ, ಯಾಕಂದರೆ ಅವರು ಅಷ್ಟು ಇನ್ವಾಲ್ವ್ಮೆಂಟ್ ತೋರಿಸಿದ್ರು. ಯಾಕಂದರೆ ನಾವು ಟೆಕ್ನಿಷಿಯನ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಹಾಗೆ ಅವರು ಔಟ್ಪುಟ್ ಕೊಡ್ತಾರೆ. ಯಾಕಂದರೆ ಇದು ಒಂಥರ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಇದ್ದಂಗೆ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಯಾಕಂದರೆ ನಾವು ಎಷ್ಟು ಕೇಳ್ತೀವಿ ಅವ್ರು ಅಷ್ಟು ಕೊಡ್ತಾ ಹೋಗ್ತಾರೆ. ನಾನೇ ಏನು ಕೇಳದೆ ಇದ್ದಾಗ ಅವ್ರು ಕೊಡಲಿಲ್ಲ ಅನ್ನೋದು ತಪ್ಪಾಗುತ್ತೆ. ಸೊ ಅವರು ಅದಕ್ಕೆ ಪ್ರಾಮಾಣಿಕವಾಗಿ ಅವ್ರ ಕಡೆಯಿಂದನೂ ಬರ್ತಾ ಬಂತು. ಹಾಗೆ ನಾವು ನಮಗೆ ಅದಕ್ಕೆ ಸಾಹಿತ್ಯನೂ ಒಳ್ಳೆ ಒದಗ್ತಾ ಬಂತು. ಕೆ ಕಲ್ಯಾಣ್ ಸರ್ ಇರ್ಬೋದು, ವೆಂಕಟೇಶ್ ಇರ್ಬೋದು, ನಮ್ಮ ಆಶಿತ್ ಸುಬ್ರಹ್ಮಣ್ಯ ಇರ್ಬೋದು, ಹರೀಶ್ ಇರ್ಬೋದು, ಹೀಗೆ ಒಳ್ಳೊಳ್ಳೆ ಸಾಹಿತ್ಯ ಬರೆದುಕೊಟ್ರು. ಸೊ ಹಾಗಾಗಿ ಅದು ಒಳ್ಳೆ ಸಂಗೀತ ಸ್ಟಾರ್ಟ್ ಆಯಿತು. ಹಾಗೆ ಬೆಂಬಲ, ಅದು ನಿಮಗೊಂದು ಒಳ್ಳೆ ಸಿಂಗರ್ ತರಿಸಿ ಆಡಬೇಕು. ಕುನಾಲ್ ಗಾಂಜಾವಾಲ ಇವರೆಲ್ಲ ಬಾಂಬೆ ಸಿಂಗರ್ಸ್, ಅವ್ರನ್ನೆಲ್ಲ ತರಿಸ್ಬೇಕು ಅಂದಾಗ ಅಲ್ಲೇ ಬಜೆಟ್ ಇದೆ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಕನ್ನಡ ಸಿಂಗರ್ಸ್ ಹಾಡಿರೋದೆಲ್ಲ ಹಾಡಿರೋದು. ಒಂದು ಸಾಂಗ್ ಮಾತ್ರ ಕುನಾಲ್ ಅವ್ರು ಹಾಡಿರೋದು, ಬಟ್ ಅವರು ಕನ್ನಡ ಸಿಂಗರ್, ಯಾಕಂದ್ರೆ ಕನ್ನಡದಲ್ಲಿ ತುಂಬ ಸಾಂಗ್ಗಳು ಹಾಡಿರೋದ್ರಿಂದ. ಬಟ್ ಇವೆಲ್ಲದಕ್ಕೂ ನಮಗೆ ಬೆಂಬಲವಾಗಿ ನಿಂತಿದ್ದು ನಮ್ಮ ಪ್ರೊಡ್ಯೂಸರ್ ನವೀನ್ ಅವರು ಹಾಗೂ ಮಲ್ಲಿಕಾರ್ಜುನ್ ಸರ್. ಸೊ ಇವರಿಬ್ಬರು ನೀವು ಸಂಗೀತ ಕೊಡಿ, ಅದು ತಕ್ಕಂಗೆ ಏನು ಬೇಕು ಸಪೋರ್ಟ್ ನಾವು ಕೊಡ್ತೀವಿ ಅಂತ. ಇವರು ಅದು ಬೇಡ ಇದು ಬೇಡ ಅಂದರೆ ಇವತ್ತು ಈ ಸಂಗೀತ ಬರ್ತಾ ಇರಲಿಲ್ಲ. ಅದಕ್ಕೆ ಹೇಳಿದ್ನಲ್ಲ, ಒಂದು ತಂಡವಾಗಿ ಕೆಲಸ ಮಾಡಬೇಕಾದ್ರೆ ನಿರ್ಮಾಪಕನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಹಾಗೂ ಅದನ್ನು ಒಟ್ಟಿಗೆ ವರ್ಕ್ ಮಾಡೋ ಟೆಕ್ನಿಷಿಯನು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಹಾಗಾಗಿ ಇವತ್ತು ಏನು ನೀವು ಎದುರಿಗೆ ಬಂದು ಔಟ್ಪುಟ್ ನೋಡ್ತಾ ಇದ್ದೀರಲ್ಲ, ಸೊ ದಟ್ ಇಸ್ ದ ರೀಸನ್ ಅಂತ ಹೇಳಲ್ಲ ಸರ್. ನವೀನ್, ಈ ಸಿನಿಮಾದ ನಾವು ಹಿಂದೆನೂ ಇದನ್ನು ಮಾತಾಡಿದ್ದೇವೆ, ಆದರೂ ಈ ಸಿನಿಮಾ ಮಾಡುವ ಪೂರ್ವದಲ್ಲಿ ಮತ್ತು ಈಗ ಭರವಸೆಯ ಪ್ರಮಾಣ ಎಷ್ಟರ ಮಟ್ಟಿಗೆ? ಸರ್ ನಾನೊಂಥರ ಹೆಂಗೆ ಅಂದರೆ ಸರ್ ತುಂಬ ಆಶಾವಾದಿ ಸರ್. ನಾನು ಮೊದಲಿಂದನೂ ನನ್ನ ನೇಚರ್ ಹೆಂಗೆ, ಸೊ ನಂದು ಒಡೆದಾಡೋ ನೇಚರು. ಆಮೇಲೆ ಏನು ಹಿಂಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಅದು ನಾನು ಬಿಡಬಾರ್ದು ಅನ್ನೋದು, ಆಮೇಲೆ ಸ್ಟೆಪ್ ಬ್ಯಾಕ್ ಆಗೋದು ನನ್ನಲ್ಲಿ ಇಲ್ಲ. ಸೊ ಒಂದು ಲೈನ್ ಅಜೆಂಡಾ ನಂಗೆ ಮುಂಚೆಯಿಂದ ಇದ್ದಿದ್ದು, ನಾವು ನಮ್ಮ ನಿರ್ದೇಶಕರು ನಮ್ಮ ತಂಡ ಮಾತಾಡ್ದಾಗಿಂದ ಅವ್ರು ಹೇಳ್ದಂಗೆ ನಮ್ಮ ಟೀಮ್ ಹಂಗೆ ಇದೆ, ಒಳ್ಳೆ ಸಿನಿಮಾ ಮಾಡಬೇಕು. ಆಮೇಲೆ ನಾನು ಫಸ್ಟು ಇಂಟರ್ವ್ಯೂನಲ್ಲಿ ಹೇಳಿದೆ, ನಾವು ಸಿನಿಮಾನ ಮಾಡಿದ್ಮೇಲೆ ಗೆಲ್ಲಬೇಕಂತ ನಾವು ಬಂದಿಲ್ಲ ಸರ್. ಸೆಕೆಂಡ್ ಆಪ್ಷನ್ ನಮ್ಮ ಹತ್ರ ಇಲ್ಲ, ಗೆಲ್ಲಲೇಬೇಕು ಅನ್ನೋದೇ ನಮ್ಮ ಮೊದಲಿಂದ ಇದು. ನಮ್ಮ ಕಾನ್ಫಿಡೆನ್ಸ್ಗಳು ಎವ್ರಿ ಡೇ ಜಾಸ್ತಿ ಆಗ್ತದೆ. ಯಾಕೆ ಅಂದರೆ ನಾವು ಸಿನಿಮಾ ಪ್ರಾರಂಭ ಮಾಡಿದಾಗ ವಿ ಆರ್ ನಥಿಂಗ್ ಟು ಇಂಡಸ್ಟ್ರಿ, ಯಾರೂ ಗೊತ್ತಿರಲ್ಲ ನಮಗೆ. ಒಂದಿಷ್ಟು ಜನ ಶೂಟಿಂಗ್ ಬರ್ತಾಯಿದ್ರು, ಆ ಹುಡುಗರು ಪರಿಚಯ ಆಗ್ತಾಯಿದ್ರು. ಸೊ ಅಲ್ಲಿಂದ ಒಂದಿಷ್ಟು ಬೆಳೀತಾ ಬಂತು. ಆಮೇಲೆ ಆ ಹುಡುಗರುಗಳು ಏನು ಮಾಡಿದ್ರು, ಆ ಶೂಟಿಂಗ್ ಅನುಭವನ ಗಾಂಧಿನಗರದಲ್ಲಿ ಇಂಡಸ್ಟ್ರಿಗೆ ಹೇಳ್ತಾ ಹೋದರು. ಸೊ ಅದು ಅಲ್ಲಿಂದ ಅದೇನಾಯಿತು, ಒಂದೊಂದೇ ನಮಗೆ ಮಲ್ಟಿಪ್ಲೈ ಆಗಿ ಜನಗಳ ಒಂದು ಕಾಂಟ್ಯಾಕ್ಟ್ಸ್ ಬೆಳೀತಾ ಬಂತು. ಅಂದರೆ ನಾವು ಕೂಡ ಅದೇ ಸರ್, ನಿಮ್ಮ ಮಾತು ಹೆಂಗಿರುತ್ತೆ ಹಂಗೆ ಸರ್. ಈಗ ನಾನು ಹೆಂಗೆ ನಿಮ್ಮನ್ನು ಮಾತಾಡ್ತೇನೆ, ನೀವು ಹಂಗೆ ನಮ್ಮ ಜೊತೆ ರಿಯಾಕ್ಟ್ ಮಾಡ್ತೀರಾ. ಎಲ್ಲರೂ ಒಂದು ಸ್ನೇಹ ಭಾವದಲ್ಲಿ ನೋಡ್ಕೊತಾ ಹೋಗಿ, ಯಾರ ಜೊತೆಗೂ ನಾವು ಗಲಾಟೆಗಳಾಗಲಿ ಮತ್ತೊಂದು ಏನು ಮಾಡಿ ತುಂಬ ಸಾಫ್ಟಾಗಿ ನಾವು ಅಂದರೆ ಎಲ್ಲಿ ಹೆಂಗೆ ಹ್ಯಾಂಡಲ್ ಮಾಡೋಕ್ಕೆ ಸಿಚುವೇಶನ್ ಮಾಡ್ತಾ ಹೋದ್ವಿ. ಪ್ರತಿದಿನ ನಮಗೆ ಕಾನ್ಫಿಡೆನ್ಸ್ ಹೆಂಗಿದೆ ಅಂದರೆ ಸರ್, ಯಾಕೆಂದರೆ ಇದು ಸ್ಟೆಪ್ಪು ಸರ್. ನೀವು ಏನು ಸಿನಿಮಾ ಸ್ಟಾರ್ಟ್ ಮಾಡಿ ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಗೊತ್ತಿರಲ್ಲ, ಥಿಯೇಟ್ರ್ ಗೊತ್ತಿಲ್ಲ. ಇವತ್ತು ಯಾವ ಲೆವೆಲಿಗೆ ಅಂದರೆ ಸ್ವಂತವಾಗಿ ನಿಮಗೆ ಕರ್ನಾಟಕದಲ್ಲಿ ಏನು ಥಿಯೇಟ್ರ್ಗಳಿದೆ, ಯಾವ ಥರ ನಡೆಯುತ್ತೆ, ಯಾವ ಥರ ಸೆಟಪ್ ಇದೆ, ಯಾವ ರೀತಿ ನಾವು ಮೋಸ ಹೋಗ್ತೀವಿ, ಎಲ್ಲದನ್ನು ನಮಗೆ ಅಟ್ಲೀಸ್ಟ್ ಒಂದು ಅರ್ಥ ಮಾಡ್ಕೊಳ್ಳೋ ಒಂದು ಸ್ಟೇಜಿಗೆ ನಾನು ಬಂದೆ ಸರ್. ದಟ್ ಈಸ್ ದ ಕಾನ್ಫಿಡೆನ್ಸ್ ಲೆವೆಲ್, ಮತ್ತು ಅದು ಬೆಳವಣಿಗೆ ಸರ್ ಅಷ್ಟೇ. ಅಂದರೆ ನೀವು ಇನ್ನೂ ರಿಲೀಸ್ ಮಾಡೋ ಟೈಮಲ್ಲೂ ಕೂಡ ನನಗೆ ಅದು ಏನು ಗೊತ್ತಿಲ್ಲದೇ ನಾನೇನು ಶೂಟಿಂಗ್ದೇ ಯೋಚನೆ ಮಾಡಿದ್ರು, ನಾನು 100% ನಿಮಗೆ ಅದು ಸೋಲ್ ಆಗೇ ಆಗುತ್ತದೆ. ಸೊ ನಾವೇನೋ ಈಗಿನ ಹೆಜ್ಜೆಗಳು ತುಂಬ ನೀವು ಪ್ರತಿಯೊಂದು ಇಂಟರ್ವ್ಯೂನಲ್ಲಿ ನೀವು ಹೇಳಿದ್ದೀರ. ಆ್ಯಕ್ಚುಲಿ ತಪ್ಪು ಎಡವೋದಲ್ಲಿ ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಟೀಮ್ ಎಡವೋದಲ್ಲಿ ರಿಲೀಸಿಗೆ ಬಂದಾಗಲೇ. ಸೊ ನನಗೆ ಮ್ಯಾಕ್ಸಿಮಮ್ ಏನಂದರೆ ಸರ್, ಆ ತಪ್ಪನ್ನ ನಾನು ಮಾಡಬಾರ್ದು. ಬಟ್ ನಾನು ಮತ್ತೆ ಎಡವಬೋದು ಗೊತ್ತಿಲ್ಲ, ಬಟ್ ಆದರೆ ಎಡವಬಾರ್ದು ಅನ್ನೋ ಉದ್ದೇಶದಲ್ಲಿ ನಾನು ಪ್ರಿಪೇರ್ ಆಗ್ತಾಯಿದ್ದೀನಿ. ಬಟ್ ಕಾನ್ಫಿಡೆನ್ಸ್ ಲೆವೆಲ್ಲು, ಆಮೇಲೆ ನನಗೆ ಇವತ್ತು ಕೂಡ ಸಿನಿಮಾ ಮಾಡಿದ್ದಕ್ಕೆ ಯಾವುದೇ ನನಗೆ ಬೇಜಾರಂತೂ ಇಲ್ಲ. ಯಾಕೆ ಗೊತ್ತಾ, ಅದ್ಭುತವಾಗಿ ಸಿನಿಮಾ ಮಾಡಿದ್ದೀನಿ. ಇವತ್ತು ನಮ್ಮ ಮನೆಗಳಲ್ಲೇ ಬೈತಾ ಇದ್ದಾರೆ ಆ್ಯಕ್ಚುಲಿ, ನೀನು ಈ ಇಂಜಿನಿಯರಿಂಗ್ ಕೆಲಸ ಇದನ್ನು ಮಾಡಿಕೊಂಡು ಏನಕ್ಕೆ ಬೇಕಿತ್ತಿದೆಲ್ಲ ಅನ್ನೋದು ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ವೈಫ್ ಆಗಿರ್ಬೋದು ಹೇಳ್ತಿರ್ತಾರೆ. ಬಟ್ ಇವತ್ತು ಏನಂತ ಹೇಳಿದ್ರೆ, ಆ ಸಾಂಗ್ನ ನೋಡಿದ ಮೇಲೆ ಅವರು ಆ ಮಾತುಗಳು ಬಿಟ್ಟೇ ಬಿಟ್ರು ಆ್ಯಕ್ಚುಲಿ. ಅಂದರೆ ಇವರಿನ ರೈಟ್ ಪಾತ್ ಅನ್ನೋದು ಅವ್ರಿಗೆ ಗೊತ್ತಾಯ್ತು ಆ್ಯಕ್ಚುಲಿ. ಸೊ ಅದು ಸರ್ ಮೇನ್ಲಿ, ನೀವು ಮನೆಯವರು ಮನಸ್ಸನ್ನ ಗೆಲ್ಲಬೇಕು, ನೆಕ್ಸ್ಟ್ ವರ್ನವ್ರ ಮನಸ್ಸನ್ನ ಗೆಲ್ಲಬೇಕು. ಅಂದರೆ ಎಲ್ಲರೂ ಗೆಲ್ಲಕ್ಕಾಗಲ್ಲ. ನೀವು ನಾನು ಗಣಪತಿಯವ್ರ ಮನಸ್ಸು ಗೆಲ್ಲಬೇಕು ಅಂತ ನಂಗೆ ಆಸೆ ಇದೆ. ಗಣಪತಿಯವ್ರ ಮನಸ್ಸು ಗೆದ್ದರೆ ನಂಗೆ ಸಾಕಷ್ಟೇ. ನನಗೆ ಗಣಪತಿಯವ್ರ ಜೊತೆಗಿದ್ದವ್ರಲ್ಲ ಗೆಲ್ಲೋ ಅವಶ್ಯಕತೆ ಇಲ್ಲ. ಬಟ್ ನಾನು ಏನು ಅಂದ್ಕೊಂಡಿದ್ದೆ, ನಾನೇನು ಕೆಲವರು ನಂಬಿದ್ದೆ, ಅವರೆಲ್ಲರೂ ಕೂಡ ನನ್ನ ಜೊತೆ ಚೆನ್ನಾಗಿದ್ದಾರೆ, ಪಾಸಿಟಿವ್ ಇದೆ, ಎನ್ವೈರನ್ಮೆಂಟ್ ಪಾಸಿಟಿವ್ ಇದೆ. ಆಮೇಲೆ ಟಿಲ್ ಡೇಟ್ ನಾನು ಎಲ್ಲೂ ಕೂಡ ನಾನು ಮೋಸ ಹೋಗಿಲ್ಲ. ಯಾಕಂದರೆ ಇಲ್ಲಿವರೆಗೆ ಅರ್ಧ ಮೋಸ ಹೋಗಿರ್ತಾರೆ ಆ್ಯಕ್ಚುಲಿ. ನಾನು ಫ್ರ್ಯಾಂಕಾಗಿ ನಿಮಗೆ ಹೇಳ್ತಾ ಇರೋದು, ಯಾರೇ ನೆಕ್ಸ್ಟ್ ಮೂವಿ ಮಾಡೋರ್ಕೋದು ಅಷ್ಟೇ ಹೇಳೋದು. ತುಂಬ ನಿಮ್ಮ ಡಿಸಿಷನ್ ಸರ್, ಒಂದು ಫ್ರೀಡಮ್ ಸರ್ ಅಷ್ಟೇ. ನಿರ್ದೇಶಕರದ್ದು ಕಥೆನಲ್ಲಿ ಯಾವತ್ತೂ ನಾನು ಇನ್ವಾಲ್ವ್ ಆಗಲಿಲ್ಲ. ಒಂದು ಲೈನ್ ಏನು ಹೇಳಿದ್ರಲ್ಲ,
ಸಮಾಜಕ್ಕೆ ಸಂದೇಶ ಕೊಡುವಂಥ ಸಿನಿಮಾ ಅಷ್ಟೇ ನಾನು ನೋಡಿದ್ದು. ಆಮೇಲೆ ನಾನು ಕೂಡ ಮ್ಯೂಸಿಕ್ ಲವರು, ಯಾಕಂದರೆ ನಾವು ಆ ಕಾಲದಿಂದ ನೋಡ್ತಾ ಬಂದಾಗಲೂ ಕೂಡ ಚೆನ್ನಾಗಿರ್ಬೇಕು. ಅದು ಇನ್ವಿಟೇಷನ್ ಸರ್ ಸಿನಿಮಾ ಥಿಯೇಟರ್ ಬರೋದಕ್ಕೆ, ಅಲ್ಲಿ ನಾವು ಗೆದ್ದಿದ್ದೀವಿ ಸರ್ 100%. ಆಶಿತ್ ಅವರು ನಾವು ಥ್ಯಾಂಕ್ಸ್ ಹೇಳಬೇಕು, ಎಲ್ಲ ಲಿರಿಕ್ಸ್ ಬರ್ದಿರೋರಿಗೆ, ಆಮೇಲೆ ಸಿಂಗರ್ಸಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅದು ಅದ್ಭುತವಾಗಿ ಅವ್ರು ಮಾಡಿದ್ದಾರೆ. ಆಮೇಲೆ ನಾನು ಇವ್ರ ಕೆಲಸದಲ್ಲಿ ಇನ್ವಾಲ್ವ್ ಆಗಿಲ್ಲ, ಅವರು ನಂದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ. ಅವ್ರವ್ರ ಕೆಲಸಗಳನ್ನು ಅವ್ರವ್ರ ಇತಿಮಿತಿನಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗ ನೀವು ಪತ್ರಕರ್ತರು, ನಾನೇ ಕ್ವಶನ್ ಕೇಳ್ಕೊಂಡು ನಾನೇ ಆನ್ಸರ್ ಅಂತೂ ಮಾಡಿಲ್ಲ, ಇದು ನಿಮ್ಮ ಕ್ವಶನ್ಗಳು. ಯಾವಾಗಲೂ ಅಷ್ಟೇ ಸರ್, ನಿಮ್ಮ ಕೆಲಸಗಳನ್ನು ನನ್ನ ಕೆಲಸನ ಜವಾಬ್ದಾರಿಯಿಂದ ಮಾಡಿದ್ದಾರೆ ಸರ್. 100% ಸೋಲೋ ಮಾತೇ ಅಲ್ಲ ಸರ್. ಆ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಇದೆ. ದೇವ್ರ ದಯೆಯಿಂದ ಒಳ್ಳೇದಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಸೊ ನೋಡೋಣ, ಅದು ಅಗೈನ್ ಆಡಿಯನ್ಸಿಗೆ ಬಿಟ್ಟಿದೆ. ನಾವು ಕೂಡ ಒಂದು ಸಿನಿಮಾ ತಂಡದ 2ನೇ ಬಾರಿ ಇಂಟರ್ವ್ಯೂ ಮಾಡೋದು ದಾಖಲೆಗಳಿಲ್ಲ. ಯಾಕೆಂತಂದ್ರೆ 2ನೇ ಬಾರಿ ಇಂಟರ್ವ್ಯೂ ಮಾಡ್ಲಿಕ್ಕೆ ಅವ್ರು ಸಿಗುವುದಿಲ್ಲ. ಯಾಕೆಂತಂದ್ರೆ ಆ ನತ್ತಿರದ ವ್ಯಕ್ತಿತ್ವ ಮತ್ತು ಶಕ್ತಿಯನ್ನ ಅವರು ಉಳಿಸ್ಕೊಳ್ಳೋದಿಲ್ಲ. ನಗುನೂ ಇರುವುದಿಲ್ಲ, ಡಿಸ್ಟರ್ಬ್ ಆಗಿರ್ತಾರೆ. ಯಾಕಾದ್ರೂ ಬಂದಪ್ಪ ಈ ಸಿನಿಮಾ ರಂಗಕ್ಕೆ ಅನ್ನುವಂಥ ಸ್ಥಿತಿಗೆ ಬಂದ್ಬಿಡ್ತಾರೆ. ಹಾಗಾದ್ರೆ ಈ ಇಂಡಸ್ಟ್ರಿ ಅಷ್ಟು ಖರಾಬ್ ಆಗಿದೆಯೇ, ಕೆಟ್ಟದ್ದಾಗಿದೆಯೇ, ಅಷ್ಟು ಇಲ್ಲಿ ರಕ್ತ ಹೀರುವ ಜಿಗಣೆಗಳಿದೆಯೇ ಅನ್ನುವಂಥದ್ದು ಪ್ರಶ್ನೆಗಳು ಬಹಳಷ್ಟು ಸಾರಿ ಕಾಡ್ತವೆ. ಅದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ಶಕ್ತಿಗೆ. ನೀವು ಸರಿ ಇದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಪಂಚನೇ ಸರಿ ಇರುತ್ತೆ ಸರ್, ನೋಡೋ ದೃಷ್ಟಿ ಚೆನ್ನಾಗಿರುತ್ತೆ ಸರ್ ಅಷ್ಟೇ. ಈಗ ಗಣಪತಿಯವರು ಒಳ್ಳೆಯವರು ಅನ್ನೋರು ಇದ್ದಾರೆ. ಈಗ ನೀವು ಕೆಲವು ಸರಿ ನೇರವಾಗಿ ಮಾತಾಡೋದಕ್ಕೆ ಗಣಪತಿಯವರು ಕೆಟ್ಟವರಪ್ಪ, ಅವ್ರ ಹತ್ರ ಹೋಗ್ಬೇಡಿ ಅನ್ನೋರು ಇರ್ತಾರೆ. ಬಟ್ ನನಗೆ ಗಣಪತಿಯವರು ಇಷ್ಟ ಆಗಿದ್ದಕ್ಕೆ ನೇರವಾಗಿ ಕೇಳ್ತೀರಾ. ನಾನೀಗ ಸರ್ ನಾನು ಫೇಕಾಗಿ ಮಾತಾಡಿದ್ರೆ ಗೆಲ್ಲಕ್ಕಾಗಲ್ಲ ಸರ್. ನೀವು ಎಷ್ಟು ಸರಿ ಪೇಯ್ಡ್ ಪ್ರಮೋಷನ್ ಮಾಡ್ತೀರಾ, ಎಷ್ಟು ಸರಿ ನೀವು ಟಿಕೆಟ್ನ ನೀವು ಬೈ ಮಾಡಿ ಜನಗಳಿಗೆ ಕೊಡ್ತೀರಾ, ಆ ಕಾನ್ಸೆಪ್ಟೇ ತಪ್ಪು ಸರ್. ನಾನು ದಯವಿಟ್ಟು ಯಾರು ಬೇಜಾರಾಗಬೇಡಿ ಸಿನಿಮಾದವರು. ಎಲ್ಲಿವರೆಗೂ ನೀವು ಆಲ್ರೆಡಿ ದುಡ್ಡನ್ನ ಸುರಿದು ಸಿನಿಮಾ ಮಾಡಿ, ನೀವೇ ಹೋಗ್ಬಿಟ್ಟು ಎಲ್ಲ ಟಿಕೆಟ್ನು ಬೈ ಮಾಡಿ ನೀವೇ ಕೊಡೋದು ಅಂದರೆ ಏನು ಮಾಡ್ದಂಗೆ ಆಯ್ತಂಗಿದ್ರೆ, ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಹಂಗಿದ್ರೆ. ನಾನು ನಂಬಿರೋದಷ್ಟೇ ಸರ್, ನನ್ನ ಸಿನಿಮಾ ಏನೀಗ ರಿಲೀಸಿಗೆ ಬರ್ತಾ ಇದೆ, ದೇವರಣೆಗೂ ಜೆನ್ಯೂನ್ ಆಗಿ ಜನಗಳನ್ನ ಥಿಯೇಟ್ರಿಗೆ ತರೋ ಪ್ರಯತ್ನ ನಾನು ಮಾಡ್ತೀನಿ ಅಷ್ಟೇ ಹೊರತು ನಾನು ಹೆಂಗೆ ಟಿಕೆಟ್ನ ಬೈ ಮಾಡಿಕೊಡ್ಬೇಕು ಅನ್ನೋ ಗೋಜಿಗೆ ಹೋಗಲ್ಲ. ಬಿಕಾಸ್ ಅಲ್ಲಿ ಹಾಕೋ ಎಫರ್ಟ್ನ ಇಲ್ಲ ಹಾಕ್ತೀನಿ. ಅಟ್ಲೀಸ್ಟ್ ನಾನು ಮನೆ ಬಾಗಿಲಿಗೆ ಹೋಗ್ತೀನಿ ಬಿಡಿ. ಒಂದು ಏರಿಯಾದಲ್ಲಿ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ನೋಡಪ್ಪ ಅಂತ ಒಂದು ಸಿನಿಮಾ ಮಾಡಿ ಅಂತ 4 ಸಾಂಗ್ ಇದೆ, 4 ಸಾಂಗ್ ಕೇಳಿ ಬನ್ನಿ ಅಂತ ಕೇಳ್ತೀನಿ ಬೇಕಿದ್ರೆ. ಅದು ಆ ತಪ್ಪನ್ನ ನಾನು ಮಾಡಲ್ಲ. ಸೊ ಅದನ್ನು ಯಾರೂ ಮಾಡಬಾರ್ದು ಆ್ಯಕ್ಚುಲಿ. ಯಾಕಂದರೆ ಅದೇ ಒಂದು ಇಂಡಸ್ಟ್ರಿಯಲ್ಲಿ ಮಾರಕ್ಕಾಗಿರೋ ಸರ್. ಆಮೇಲೆ ಎಷ್ಟು ದಿನ ನೀವು ಬಿರಿಯಾನಿ ಕೊಡ್ತೀರಿ, ಎಷ್ಟು ಶೋಗೆ ಹೆಂಡ ಕೊಡ್ತೀರಿ. ಕರೆಕ್ಟ್ ಸರ್. ಅಲ್ಲ ಅದೇ ನಾವು ಮಿಸ್ಲೀಡ್ ಮಾಡ್ತಾ ಇರೋದು, ಆಡಿಯನ್ಸ್ ಮಿಸ್ಲೀಡ್ ಮಾಡ್ತಾರೆ. ಆಸಕ್ತಿ ಇಲ್ಲದೆ ಇದ್ದವರಿಗೆ ಊಟ ಹಾಕಿ ಏನು ಪ್ರಯೋಜನ. ಹಾಗಾಗಿ ನಿಮ್ಮ ಸಿನಿಮಾ ಈಗ ಸೋ ಫ್ರಮ್ ಸೋ, ಈಗ ಯಾರು ಅದರ ನನ್ನ ಹತ್ರ ಬಂದಿಲ್ಲ. ಅವರು ನನ್ನ ಬಹಳ ಒಳ್ಳೆಯ ಸ್ನೇಹಿತರು, ನನ್ನದೇ ಒಂದು ರೀತಿಯ ಎಕ್ಸ್ಟೆನ್ಷನ್ ಅದು. ಆದರೆ ಈಗ ರಾಜ್ಯವು ನನ್ನ ಹತ್ರ ಬಂದಿಲ್ಲ, ಅಥವಾ ಆ ತಂಡ ನನ್ನ ಹತ್ರ ಬಂದಿಲ್ಲ. ನಾನೇ ನನ್ನ ವೈಯಕ್ತಿಕವಾದಂಥ ಉತ್ಸಾಹದಲ್ಲಿ ರಿವ್ಯೂನೂ ಮಾಡಿದೆ, ಮತ್ತು ಅದ್ರ ಬಗ್ಗೆ ಮತ್ತೊಂದು ಸರಿ ಮಾತಾಡಿದೆ. ಬಟ್ ಏನು ಅಂತಂದರೆ, ನಿಮಗೆ ಕಂಟೆಂಟ್ ಚೆನ್ನಾಗಿದ್ದರೆ ಮತ್ತು ನೋಡುಗನ ಮನಸ್ಸನ್ನು ಗೆಲ್ಲುವ ಶಕ್ತಿ ನಿಮಗಿದ್ದರೆ, ಆ ಗೆಲ್ತೇನೆ ಅನ್ನುವಂಥ ಕಾನ್ಫಿಡೆನ್ಸ್ ನಿಮಗಿದ್ದರೆ ಮಾಡಿದವರಿಗೆ, ಅದರ ಆಚೆ ಇನ್ಯಾವ ಪ್ರಮೋಷನ್ನು ಯಾವ ಪ್ರಚಾರವೂ ಬೇಕಾಗಿಲ್ಲ. ಸತ್ಯವಾದ ಮಾತು ಸರ್. ಜನದ ಬಾಯಿಂದ ಅದು ಏನು ಬರುತ್ತೆ ಅದು ನಿಜವಾದ ಪ್ರಮೋಷನ್. ಅದು ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು. ಅದು ಬಿಟ್ಟು ನಾನು ನಮ್ಮ ನಿರ್ಮಾಪಕರು ಹೇಳ್ದಂಗೆ ದುಡ್ಡು ಕೊಟ್ಟು ಥಿಯೇಟ್ರ್ ತುಂಬಿಸ್ತೀನಿ, ಅದು ಬೇಡ ಸರ್. ನಾವು ಎಫರ್ಟಾಗಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಒಳ್ಳೆ ಸಿನಿಮಾ ಮಾಡಿದಾಗ ಅದನ್ನು ರೀಚ್ ಮಾಡಿಸೋಣ, ಅದಕ್ಕೆ ಅದು ಎಫರ್ಟು. ಹಾಗಂತ ಹೇಳಿ ಸುಮ್ಮನೆ ಥಿಯೇಟ್ರಿಗೆ ಜನ ತಂದು ಕೂರಿಸಿ ನಾವು ದುಡ್ಡು ಕೊಟ್ಟು ನಾವು ಪಾಪ್ಕಾರ್ನ್ ಕೊಟ್ಟು ಮೂವಿ ತೋರಿಸೋ ಅವಶ್ಯಕತೆ ಅವ್ರಿಗೂ ಇಲ್ಲ, ನಮಗೂ ಇಲ್ಲ. ಯಾಕಂದರೆ ಒಳ್ಳೆ ಮೂವಿಗಳು ನಾವು ರಾಜ್ಕುಮಾರ್ ಕಾಲದಿಂದ ನೋಡ್ಕೊಂಬಂದಿದ್ದೀವಿ. ಸದಾಭಿರುಚಿ ಚಿತ್ರಗಳಿಗೆ ಇವತ್ತು ಕನ್ನಡಿಗರು ಬಂದು ನೋಡ್ತಾರೆ. ಖಂಡಿತ ಕೈ ಬಿಡಲ್ಲ ಸರ್. ಯಾಕಂದರೆ ಒಳ್ಳೆ ಮೂವಿ ಮಾಡಿರೋ ಹೆಮ್ಮೆ ನಮಗೂ ಇರಬೇಕು, ನೋಡಿದ ಖುಷಿ ಅವ್ರಿಗೂ ಇರಬೇಕು. ಅದು ಯಾವತ್ತೂ ನಾವು ಆ ಕಾನ್ಫಿಡೆನ್ಸನ್ನು ಆಡಿಯನ್ಸಿಗೆ ಮಿಸ್ ಮಾಡಲ್ಲ ಅಂತ. ಅದು ನಿಮ್ಮ ರಾಜಕೀಯದ ಭಾಷಣಕ್ಕೆ ದುಡ್ಡು ಕೊಟ್ಟು, ವಾಹನ ಕೊಟ್ಟು, ಊಟ ಕೊಟ್ಟು ತರಿಸದ ಹಾಗೆ ಆ ಲೆವೆಲ್ ಜನ ಬಂದವರೆಲ್ಲ ಓಟ್ ಹಾಕಿದಿದ್ರೆ ಎಲ್ಲ ಆ ಸಭೆ ಸಮಾರಂಭದಲ್ಲಿ ಹೆಚ್ಚು ಜನ ಸೇರಿದವರೆಲ್ಲ ಗೆಲ್ಬೇಕಿತ್ತು ಸರ್. ಬಟ್ ಅಲ್ತವರೇ ಸೋತದ್ದು ಜಾಸ್ತಿ. ಹಾಗಾಗಿ ಸಿನಿಮಾನು ಅದೇ. ಬಟ್ ಒಂದೇನು ಅಂತಂದ್ರೆ ಕಂಟೆಂಟ್ ಚೆನ್ನಾಗಿರ್ಬೇಕು. ಸಿನಿಮಾವನ್ನ ನಾನು ಯಾಕೆ ಮಾಡ್ತಾ ಇದ್ದೇನೆ ಅನ್ನೋದಂತ ಒಂದು ಕನ್ವಿಕ್ಷನ್ ಇದೆಯಲ್ಲ, ಅದು ಸರಿಯಾಗಿರ್ಬೇಕು. ಅದು ಒಂದು ಸರ್. ಆಮೇಲೆ ಇನ್ನೊಂದು ಯಾವಾಗಲೂ ಸತ್ಯ ಸಾಧೆ. ನೀವು ನೋಡಿ, ಪ್ರತಿ ವಾರ ನಿಮಗೆ ಗೊತ್ತು 12ರಿಂದ 15 ಸಿನಿಮಾ ರಿಲೀಸ್ ಆಗುತ್ತಂತೆ ಎವ್ರಿ ವೀಕು. ನನಗೆ ಆ್ಯಕ್ಚುಲಿ ಬಿಫೋರ್ ಜೂನ್ವರೆಗೂ ನನಗೆ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ಒಂದು ಸ್ವಲ್ಪ ಕಡಿಮೆ ಆಯ್ತು ನನಗೆ. ಯಾವಾಗ ಮಾದೇವ ಸಿನಿಮಾ ಇಟ್ಟಾಯ್ತು ನೋಡಿ, ಯಾವಾಗ ನೀವು ಮಾತಾಡಿದ್ರಿ ಆ್ಯಕ್ಚುಲಿ ಮಾದೇವ ಸಿನಿಮಾ ಬಗ್ಗೆ, ಯಾವಾಗ ಮಾದೇವ ಸಿನಿಮಾ ಇಟ್ಟಾಯ್ತಲ್ಲ, ಎಲ್ಲೋ ಒಂದು ಕಡೆ ನನಗೆ ಖುಷಿ ಏನಕ್ಕೆ ಅಂದರೆ ಅದೊಂದು ಅಲೆ ಬರಬೇಕು ಸರ್. ಅಂದರೆ ಯಾವಾಗಲೂ ಕನ್ನಡ ಇಂಡಸ್ಟ್ರಿ
ಸಿನಿಮಾ ಓಡ್ತಾ ಇಲ್ಲ, ನೆಗೆಟಿವಲ್ಲಿದ್ದಾಗ ನಿಮ್ಗೆ ಬೇರೆ ಥರ ಆಗ್ಬಿಡುತ್ತದೆ. ಸೊ ನನಗೆ ಯಾವಾಗ ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ, ಮಾದೇವ ಸಿನಿಮಾ ಯಾವಾಗ ವಿನ್ ಆಯ್ತಲ್ಲ, ಯಾವಾಗ ಮೋಸ್ಟ್ಲಿ ಅದಾದ್ಮೇಲೆ ಯಾವತ್ತೋ ಬರ್ತೀವಿ, ಆಗಸ್ಟಲ್ಲಿ ಬರ್ತೀವೋ ಸೆಪ್ಟೆಂಬರೋ ಏನೋ ಒಂದು ಪ್ಲಾನಿಂಗ್ ಇದೆ. ಇದು ಡೆಫಿನೆಟಾಗಿ ಒಳ್ಳೆಯದಾಗ, ಯಾಕೆಂದರೆ ಒಂದು ಒಳ್ಳೆ ಸಿನಿಮಾ ಗೆದ್ದಿದೆ ಅದು. ಬಿಕಾಸ್ ಅದು ಪರ್ಸ್ನಲಿ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ನವೀನ್ ರೆಡ್ಡಿ, ನನ್ನ ಆತ್ಮೀಯ ಸ್ನೇಹಿತರು ಡೈರೆಕ್ಟ್ರು. ಸೊ ಈ ಮೂಲಕ ಅವ್ರದ್ದು 2ನೇ ಸಿನಿಮಾ. ಸೊ ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೆ, ಯಾವಾಗ ಆ ಸಿನಿಮಾ 50 ಡೇಸ್ ಎಲ್ಲ ಹೋಯ್ತಲ್ಲ, ಆಮೇಲೆ ಆ ಗುಂಗಲ್ಲಿ ಹೋಗುವಾಗಲೇ ಸೂ ಫ್ರಮ್ ಸೋ ಬಂತು. ಅಂದರೆ ಅದನ್ನು ಡಿಫ್ರೆಂಟ್ ಜಾನರ್ ಸಿನಿಮಾ ಅದು. ಮಾದೇವ ಇಟ್ಸ್ ಕಮ್ ಆ್ಯಕ್ಷನ್ ವಿತ್ ಸೆಂಟಿಮೆಂಟ್ ಸಿನಿಮಾ, ಅದು ಬೇರೆ ಬಂತು. ಮತ್ತು ಇತ್ತೀಚೆಗೆ ಏಳುಮಲೆ ಅದು ಒಳ್ಳೆ ಹೆಸರು ತೊಗೊಂಡು, ಮತ್ತೆ ನಮಗೆ ಈ ನೋಡಿ ಜೋನರ್ಗಳು ಸಿನಿಮಾಗಳು ಡಿಫ್ರೆಂಟ್ ಟೆಸ್ಟ್ ಆಫ್ ಆಡಿಯನ್ಸ್ಗಳು ಗೆಲ್ತಾ ಇದೆ. ಆಮೇಲೆ ಎಲ್ರಿಗೂ ಗೊತ್ತಿದೆ ಅಕ್ಟೋಬರ್ 2 ಕಾಂತಾರ ಬರ್ತಾ ಇದೆ ಅಂತ. ಮೋಸ್ಟ್ ಪ್ರಾಬಬ್ಲಿ ಕಾಂತಾರ ಆದಮೇಲೆ ಒಂದು 3-4 ವೀಕ್ಸ್ ಆ ಥರ ಒಂದು ಇದರಲ್ಲಿ ನಾವು ಬರೋ ಪ್ಲ್ಯಾನ್ ನಮಗಿರೋದು. ನಮಗೆ ಯಾವುದೇ ಭಯ ಇಲ್ಲ ಸರ್, ಬಿಕಾಸ್ ಕಾಂತಾರ ಗೆಲ್ಲಬೇಕು ಆ್ಯಕ್ಚುಲಿ, ಬಿಕಾಸ್ ಅದು ಪ್ರೌಡ್ ಕನ್ನಡ ಇಂಡಸ್ಟ್ರಿ ಪ್ರೌಡ್ ಸಿನಿಮಾಗಳದಲ್ಲ. ಏನಾಗುತ್ತೆ ಅಂದರೆ ಎಲ್ಲರೂ ಗೆಲ್ತಾ ಹೋದಾಗ ಏನಾಗುತ್ತೆ ಅಂದರೆ ಎಲ್ಲೋ ಜನ ಕಾಂತಾರ ಬಂತು, ಅದು ಒಂದು ಡಿವೈನ್ ಸಬ್ಜೆಕ್ಟ್ ಅದು. ಈಗ ನಮ್ಮ ಮರಳಿ ಮನಸ್ಸಾಗಿದೆ, ಇಟ್ಸ್ ಎ ಪ್ಯೂರ್ಲಿ ಇದ್ರದ್ದು ಸಬ್ಜೆಕ್ಟೇ ಬೇರೆ ಥರ ಇದೆ. ಎಲ್ಲೋ ಸಾಂಗ್ಸ್ ಇಟ್ಟಾಗಿದೆ, ಅದು ಚೆನ್ನಾಗಿದೆ, ಅದೊಂದು ಗ್ಯಾಪಲ್ಲಿ ಜನ ಬಂದರೆ 100% ಬರ್ತಾರದು. ಈ ಥರದೊಂದು ಆಮೇಲೆ 12 ಡಿಸೆಂಬರಿಗೆ ನಮ್ಮ ದರ್ಶನ ಡೆವಿಲ್ ಇದೆ. ಸೊ ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ನು ಒಬ್ಬ ನಿರ್ಮಾಪಕನಾಗಿ ಮಾಡಲೇಬೇಕು ಸರ್. ಒಂದು ಯಾವಾಗಲೂ ಸರ್ ಒಂದು ಸಿನಿಮಾ ಅನಾಲಿಸಿಸ್ ಮಾಡಲೇಬೇಕು ಸರ್. ನೀವು ಅದನ್ನು ಅನಾಲಿಸಿಸ್ ಮಾಡ್ಕೊಂಡ್ರೆ ಅದು 100% ಆಗುತ್ತೆ ಎಲ್ಲ ಗೊತ್ತಿಲ್ಲ, ಬಟ್ ಯು ಶುಡ್ ಪ್ರಿಪೇರ್. ನೀವು ಪ್ರಿಪೇರ್ ಆಗದೇನೆ ನಾನು ಯಾವುದೋ ಒಂದು ಡೇಟಿಗೆ ಬರೋಣ ಅಂದರೆ ನೋಡಿ, ಈ ಕ್ಯಾಲ್ಕುಲೇಷನ್ ಎಲ್ಲ ನಾವು ಮಾಡಿದ್ದೀವಿ ಆ್ಯಕ್ಚುಲಿ. ನಾವು ಯಾರ ಮೇಲೂ ವಿರೋಧ ಇಲ್ಲ, ಯಾರನ್ನು ನಾವು ಹಾಳಾಗಲಿ ಅಂತ ಇಷ್ಟಪಡೋರಲ್ಲ, ಎಲ್ಲರೂ ಗೆಲ್ಲಿ, ಎಲ್ಲರ ನಡುವೆ ನಾವು ಒಂದು ಗೆದ್ಕೊಂಡು ಹೋಗೋಣ ಅನ್ನೋದು ನಮ್ಮ ಕಾನ್ಸೆಪ್ಟ್. 12 ಸಿನಿಮಾ ಬರ್ಬೋದು, ಸೇಮ್ ನನ್ನ ಡೇನಲ್ಲೇ 12 ಸಿನಿಮಾ ರಿಲೀಸ್ ಆಗ್ಬೋದು, ಗೊತ್ತಿಲ್ಲ. 12 ಸಿನಿಮಾದಲ್ಲಿ ನಾನು ಹೆಂಗೆ ಬೆಸ್ಟ್ ಬರಬೇಕು, ಯಾವ ಥರ ನಾನು ಜನಗಳೆಲ್ಲ ನಡುವೆ ಎದ್ದು ಬರಬೇಕು. ನೋಡಿ 12 ಸಿನಿಮಾದಲ್ಲಿ ಮರಳಿ ಮನಸ್ಸಾಗಿದೆ ಎದ್ದು ಬರ್ಬೇಕು ಹಿಂಗೆ ಅಂತ ಹೇಳಿದ್ರೆ ಹೆಂಗೆ ಬರಬೇಕು, ಅಷ್ಟನ್ನು ಮಾತ್ರ ನಾನು ಫೋಕಸ್ ಮಾಡ್ಬೇಕು ಸರ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ಬೇರೆಯವ್ರನ್ನ ಕಾಲು ಎಳಿತೀನಿ, ಈಗ ಗಣಪತಿ ಭಟ್ರದ್ದು ಸಿನಿಮಾನ ಅವತ್ತು ರಿಲೀಸ್ ಆಗ್ತದೆ, ಅವ್ರದ್ದು ಏನಾದ್ರು ನೆಗೆಟಿವ್ ಆಗಿ ಮಾಡೋಣ ಪಬ್ಲಿಸಿಟಿ, ಅದು ಮಾಡ್ತಾರೆ ಸರ್ ಇಂಡಸ್ಟ್ರಿಯಲ್ಲಿ. ಅದು ಯಾವುದೂ ವರ್ಕೌಟ್ ಆಗೋಲ್ಲ ಸರ್. ಜನ ಒಂದು ಸರಿ ಅದು ತಥಾಸ್ತು ಅಂದ್ಬಿಟ್ರೆ ಅದು ಮುಗೀತದೆ, ಹೇಳ್ಕೊಂಡು ಹೋಗ್ತಾರೆ. ಒಂದು ವಾರ ಸರ್ ಸಿನಿಮಾ ಇರೋದೇ, ಒಂದು ವಾರ ಆಟ ಸರ್. ಯಾವುದೋ ಒಂದು 2 ಯೂಟ್ಯೂಬ್ ನಾನು ಅದರ ವಿರುದ್ಧ ಮಾತಾಡಿದೆ. ಸೋ ಫ್ರಮ್ ಸೋಗೆ ಕೆಟ್ಟ ಸಿನಿಮಾ ಅಂತ ಬರ್ದಿಯಾರ ಸರ್, ಬರ್ದಿಯಾರ ಮಾತಾಡಲಿಕ್ಕೆ ಬಂದರು. ಅದರ ವಿರುದ್ಧ ನಾನು ನೇರವಾಗಿ ದಾಳಿ ಮಾಡಿದ್ದೆ. ಅಂದರೆ ನಮ್ಮಲ್ಲಿ ನೀವು ಅದ್ರ ಮಾಡಿದ್ರು ಕೂಡ ಅದರ ಏನು ಮಾಡ್ಲಿಕ್ಕೆ ಆಗಲ್ಲ ಸರ್, ಸಾಧ್ಯನೇ ಇಲ್ಲ ಸರ್. ಸರ್ ಅಲ್ಟಿಮೇಟ್ಲಿ ಅದು ಜನದು ಫ್ಯಾಮಿಲಿ ಬಂದರು ಸರ್. ನಾನು ಕಾಂತಾರ ಆದಮೇಲೆ ಹೆಮ್ಮೆಯಿಂದ ಹೇಳ್ತೀನಿ, ಆ ಥರ ಮತ್ತೆ ಫ್ಯಾಮಿಲಿ ಅಂದರೆ ಅಷ್ಟು ವಯಸ್ಸಾದವರು ಬಂದು ಕುತ್ಕೊಂಡು ಎಂಜಾಯ್ ಮಾಡಿ. ಈಗ ನಮ್ಮನೆ ನನ್ನ ಕುಟುಂಬ ಸಮೇತ ಹೋಗಿ ನೋಡಿದೆ ನಾನು. ಸೂಪರ್. ಆಮೇಲೆ ಒಂದು ಸರ್ ಆ್ಯಕ್ಚುಲಿ ಈಗ ಅಂದರೆ ಸಿನಿಮಾದ ಭಾಷೆಯಲ್ಲಿ ಹೇಳೋದಿದ್ರೆ ಕಿತ್ತೆದ್ದು ಬಂತು ಅಷ್ಟೇ ಸರ್. ಎಂಡ್ ಆಫ್ ದ ಡೇ ಆಡಿಯನ್ಸ್ ಡಿಸೈಡ್ ಮಾಡಿದ್ರೆ ಇಡೀ ಕುಟುಂಬ ಅದನ್ನ ತುಂಬಾ ಯಾವ್ಯಾವ್ದೋ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಅದೊಂದು ಸಿನಿಮಾ ನೋಡ್ಬೇಕು ಅನ್ನುವಂತ ಒಂದು ಇರಾದೆಯಲ್ಲಿ ಬಂದ್ರಲ್ಲ, ಬಹುಶಃ ಸಿನಿಮಾದ ಆಕರ್ಷಣೆ ಅದು. ಹೌದು, ಆ ಆಕರ್ಷಣೆ ಆ ಲೆವೆಲ್ಗೆ ಬಂದಾಗ್ಲೇನೆ ಒಂದು ಸಿನಿಮಾ ಗೆಲ್ಲಿಕ್ಕೆ ಸಾಧ್ಯ. ಸರ್ ಇನ್ನೊಂದು, ಈ ಬ್ಲಾಕ್ ಟಿಕೆಟ್ OTT ಬರೋ ಮೊದಲು ನಾವೆಲ್ಲ ಬ್ಲಾಕಲ್ಲಿ ಟಿಕೆಟ್ ಕೊಟ್ಟು ನೋಡ್ತಾ ಇದ್ವಿ. ಆ ಜನ್ರೇಷನ್ ಹೋಯ್ತು ಅಂತ ಇದ್ವಿ. ಈಗ ಮತ್ತೆ ಇಂಥವೆಲ್ಲ ಮೂವಿ ಬಂದಾಗ ಸೂಪ್ರಮ್ಸು ಟಿಕೆಟೇ ಸಿಗ್ತಾ ಇರಲಿಲ್ಲ. ಅಂದರೆ ಆ ಥರ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕು. ಇವಾಗ ನೋಡಿ ಕಾಂತಾರಕ್ಕೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಅವರೇನು ಪಬ್ಲಿಸಿಟಿ ಮಾಡದೇ ಇರೋದ್ರೂ ಅಕ್ರಾಸ್ ವರ್ಲ್ಡ್ ದ ಪೀಪಲ್ ಆರ್ ವೇಟಿಂಗ್. ಅಂದರೆ ದಟ್ಸ್ ವಾಟ್ ದ ಮೂವಿ. ಅದು ನಮ್ಮ ಕನ್ನಡ ಸೊಗಡಿನ ಮೂವಿ. ನಮಗೂ ಹೆಮ್ಮೆ. ಎಲ್ಲೋದ್ರೂ ನಿಮ್ಮ ಕರ್ನಾಟಕದ ಇದು ಬರ್ತಾ ಇದೆ ಮೂವಿ ಎಂದಾಗ ನಮಗೆ ಒಂಥರ ಪ್ರೌಡ್ ಫೀಲಿಂಗ್. ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀವಿ. ಇನ್ನೊಂದು ಸರ್, ಆ್ಯಕ್ಚುಲಿ ಈ ಕೋಸ್ಟಲ್ ಬೆಲ್ಟ್ ಸಿನಿಮಾಗಳಿದೆಲ್ಲ, ಕಾಂತಾರ ಮತ್ತು ಸೂಫ್ರಮ್ಸು, ಈ ಕೋಸ್ಟಲ್ ಬೆಲ್ಟ್ನ ಸಿನಿಮಾಗಳು ಅಂದರೆ ಅವರ ಒಂದು ಪದ್ಧತಿ ಇರ್ಬೋದು, ಆಚರಣೆ ಇರ್ಬೋದು, ಅದೆಲ್ಲ ಈ ನಮ್ಮ ಮಧ್ಯ ಕರ್ನಾಟಕದವರಿಗೆ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ನಾನು ಮೊನ್ನೆ ನಮ್ಮ ದಾವಣಗೆರೆ ತ್ರಿಶೂಲ್ ಓನರ್ ಹತ್ರ ಮಾತಾಡುವಾಗ ಹೇಳಿದ್ದು, ಒಳ್ಳೆ ಕಲೆಕ್ಷನ್ ಆಗಿದೆ ಸರ್ ದಾವಣಗೆರೆ ಭಾಗದಲ್ಲಿ. ದಾವಣಗೆರೆ, ಶಿವಮೊಗ್ಗ ಆಗಿರ್ಬೋದು. ಅಂದರೆ ನೋಡಿ, ಅದು ನಿಮಗೆ ಎಷ್ಟೋ ಕಡೆ ತುಳು ಅರ್ಥ ಆಗಲ್ಲ, ಕೆಲವು ಪದಗಳು ಯೂಸ್ ಮಾಡಿರ್ತಾರೆ, ಅದು ಅಲ್ಲಿರೋರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಂದಮೇಲೆ ಅದು ಆಚರಣೆಗಳು ಅರ್ಥ ಆಗುತ್ತೆ ನಿಮಗೆ. ನಮಗೆ ಒಂಥರ ಹೊಸದು ಅನಿಸುತ್ತೆ. ಹಂಗಾಗಿ ಆಮೇಲೆ ಸಿನಿಮಾ ಯೂನಿವರ್ಸಲ್ ಇಟ್ಟು ಸರ್, ಯೂನಿವರ್ಸಲ್ ಇಟ್ಟು ಸಿನಿಮಾ ಆದಮೇಲೆ ನೀವು ಎಷ್ಟೇ ಕುತ್ಕೊಂಡು 2 ಗಂಟೆ ಕುತ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂದರೂ ಕೂಡ ಅದು ಜಗತ್ತನ್ನು ದಾಟಿ ಹೋಯ್ತು ಸರ್. ಅದು ಆಮೇಲೆ ಪ್ರಪಂಚದಾದ್ಯಂತ ರೀಚ್ ಆಗೋಯ್ತು. ಅದು ಈಗ ನಿಮಗೆ ಗೊತ್ತಿರ್ಬೋದು, UAE ಹೋಯ್ತು, ಆಮೇಲೆ US ದಲ್ಲೂ ಒಳ್ಳೆ ಕಲೆಕ್ಷನ್ ಆಯಿತು. ಆಮೇಲೆ ಅಷ್ಟೇ ಸರ್, ಅದು ಒಂದು ನೀವು ಅದು ಸುಮ್ಮನೆ ಇಂಟೆನ್ಷನಲಿ ಮಾಡ್ದಂಗೆ ಅಷ್ಟೇ. ಅದನ್ನು ಒಂದು ಸಿನಿಮಾನ ಒಂದು ಡಿಮೋಟಿವೇಟ್ ಮಾಡೋದು ಅದು ಆಗಲ್ಲ ಸರ್. ಅದು ಯಾಕಂದರೆ ಅಕ್ಷಯ್ ಕುಮಾರ್ ಇಷ್ಟಪಟ್ಟಿದ್ದಾರೆ, ಅದನ್ನು ಅವರೇ ಕರೆದ್ಬಿಟ್ಟು ಪರ್ಸ್ನಲಾಗಿ ಹೇಳ್ಯಾರ ಟೀಮ್ಗೆ. ಆಮೇಲೆ ಅಜಯ್ ದೇವಗನ್ ಕರೆದು ಹೇಳ್ಯಾರಂತೆ, ಅಂದರೆ ಶೆಟ್ರಿಗೆ ಮತ್ತು ಅವ್ರಿಗೆ ಒಂದು ಸಿನಿಮಾ ನೀವು ಕತೆ ರೆಡಿ ಅಂದರೆ ಯಾಕೆ ಸರ್ ಅವ್ರು ಕರೀತಾರೆ? ಅವರು ಕೂಡ 30-40 ವರ್ಷ ಇಂಡಸ್ಟ್ರಿಲಿ ಇರೋವಂಥವ್ರು. ಈಗ ನಾನು ಏನೋ ಫೇಸ್ಬುಕ್ ಇದೆ ಅಂತೇಳಿ ನಾನು ಸೂಫ್ರಮ್ಸು ಚೆನ್ನಾಗಿಲ್ಲ ಅಂತ ಬರೆಯೋದಕ್ಕೂ 40 ವರ್ಷ ಇಂಡಸ್ಟ್ರಿ ಕಂಡಿರೋವಂಥವ್ರು ನೋಡಿ. ನನಗೆ ಆಶ್ಚರ್ಯ ಆದದ್ದು, ಸಾಮಾನ್ಯವಾಗಿ ನಾವು ಏನೇ ವಿಮರ್ಶೆ ಮಾಡಲಿ ಒಂದು 20,000 ರಿಂದ 60,000 80,000 ಜನ ನೋಡ್ತಾರೆ. ಸೂಫ್ರಮ್ಸು ನಾನು ಮಾಡಿದ 24 ಅವರ್ಸಲ್ಲಿ
1,20,000 ಜನ ನೋಡಿ ನೋಡಿ ಸರ್ ವಿಮರ್ಶೆನ. ವಿಮರ್ಶೆ ಆಮೇಲೆ ಅದು ಯಾರೋ ಒಬ್ಬರು ಕೆಟ್ಟದಾಗ ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಂತ ಮತ್ತೆ ಮಾತಾಡಿದೆ, ಅದು 1,60,000 ಜನ ನೋಡಿದೆ. ಅಂದ್ರೆ ಜನಕ್ಕೆ ಆ ಕ್ರೇಜ್ ಪ್ರೀತಿ ಸರ್ ಅಷ್ಟೇ, ಅದ್ರ ಮೇಲೆ ಪ್ರೀತಿ ಬಂದಾಗ ಅದ ಸಿನಿಮಾದ ಮೇಲಿನ ಪ್ರೀತಿ ಅದು ಬಿಟ್ಕೊಡ್ತಾ ಇಲ್ಲ ಸರ್ ಅವರು. ಯಾಕಂದ್ರೆ ಅವ್ರು ಇಷ್ಟಪಟ್ರಲ್ಲ. ಈಗ ಒಂದು ವಸ್ತು ಇಷ್ಟ ಆಗಿದೆ ಸರ್, ನೀವು ಹೆಂಗ್ ಬಿಟ್ಕೊಡ್ತೀರಾ ಸರ್? ಈಗ ಹಂಗೆ ಹೋಗೋದು. ನೀವು ಏನೇ ಕೆಟ್ಟ ನಿಮ್ಮ ಮನಸ್ಥಿತಿಗಳು ಬದಲಾಗಬೇಕು ಸರ್ ಅಷ್ಟೇ. ನನ್ನ ಫೇಸ್ಬುಕ್ ಇದೆ ಬರೀತಿ ನೆಗೆಟಿವ್ ಆಗಿ ಅದು ವರ್ಕೌಟ್ ಆಗಲ್ಲ ಸರ್. ಸರ್ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಸರ್, ಏನಂದರೆ ಆ ಶ್ರಮ ಪಟ್ಟಿರ್ತಾರಲ್ಲ ಅವನಿಗೆ ಮಾತ್ರ ಗೊತ್ತಿರುತ್ತೆ. ನೀನು 2 ನಿಮಿಷದಲ್ಲಿ ಏನೋ ಹೇಳ್ಬೋದು, ಬಟ್ ಆ ಶ್ರಮದ ಹಿಂದಿರೋ ಆ ಒಂದು ಎಫರ್ಟು, ಆ ತಂಡದ ಒತ್ತಡಗಳೆಲ್ಲ ಇರುತ್ತೆ. ಸೊ ನೀನು ಮಾಡ್ತೀಯಾ ಮಾಡು, ಇಲ್ಲ ಅಂದರೆ ಅದನ್ನು ಅಪ್ರಿಷಿಯೇಟ್ ಆರ ಮಾಡು. ಒಳ್ಳೆ ಅಂದರೆ ದಟ್ ಈಸ್ ದ ಪಾಸಿಟಿವ್ ಥಿಂಗ್ ಯು ಕ್ಯಾನ್ ಗಿವ್ ಟು ಸಮ್ವನ್ ಎಲ್ಸ್ ಅಂತೇಳಿ. ನೋಡೋಣ ಸರ್, ಒಂದು ತುಂಬ ಎಕ್ಸ್ಪೆಕ್ಟೇಷನಿಂದ ಕಾಯ್ತಾ ಇದ್ದೀವಿ. ಮುಂದೆ ಏನು ಮಾಡಬೇಕು ಅಂತಿದ್ದೀರಿ ಸರ್? ಮುಂದೆ ಅದೇ ಸರ್, ಕೊನೆಯ ಹಂತದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳೆಲ್ಲ ಈಗ ಲೈನಪ್ಪಲ್ಲಿದೆ. ಸೊ ಹಂಗಾಗಿ ಮತ್ತೆ ಒಂದಿಷ್ಟು ಪ್ರಮೋಷನ್ಗಳು ಮತ್ತೆ ನಾವು ಪ್ರಾರಂಭ ಮಾಡಿ, ಮೊನ್ನೆ ಕಳೆದ ವಾರನೇ ಅನ್ಸುತ್ತೆ ನಮ್ಮ 4ನೇ ಸಾಂಗ್ ರಿಲೀಸ್ ಆಯಿತು. ಈಗ ನೆಕ್ಸ್ಟು ನಮ್ಮ ಡೈರೆಕ್ಟರ್ ನಾವು ಟೀಸರು ಮತ್ತು ಟ್ರೇಲರ್ಗಳಾಗಿರ್ಬೋದು, ಆಮೇಲೆ ಇದ್ರ ಮೂಲಕ ಇನ್ನೊಂದು ನಾನು ಹೇಳ್ತಾ ಇರೋದು, ನಾವೇ ಒಂದು ಪುಟ್ಟದಾಗ ಒಂದು ಯೋಚನೆ ಮಾಡಿ ಒಂದು ಡಿಫ್ರೆಂಟಾಗಿ ಒಂದು ನಮ್ಮ ಮರಳಿ ಮನಸ್ಸಾಗಿದೆ ಕ್ರಿಕೆಟ್ ಕಪ್ ಅಂತೇಳಿ ಈಗ ಒಂದು ಪ್ಲಾನಿಂಗ್ ಆಗಿದೆ ಅದು. ಸೊ ಈ ಮೂಲಕ ನಿಮ್ಮ ಮೂಲಕನೇ ಅದನ್ನು ಹೇಳ್ಬೋದು ಬೇಕಿದ್ರೆ. ಅದು ಮೋಸ್ಟ್ಲಿ ಅಕ್ಟೋಬರ್ ಮೊದಲನೇ ವಾರದಲ್ಲಿ ನಾವು ಅದು ಕ್ರಿಕೆಟ್ ಟೂರ್ನಮೆಂಟ್ ಪ್ಲ್ಯಾನ್ ಮಾಡಿವಿ. ಒಂದು ಖುಷಿ ಏನಂದರೆ ನಾವು ಅನೌನ್ಸ್ ಮಾಡಿ ಕೆಲವೇ ದಿನಗಳಲ್ಲಿ ನಮಗೆ 16 ಟೀಮ್ಗಳು ಕ್ರಿಕೆಟ್ ಆಡಲಿಕ್ಕೆ, ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಅದು, ಅಲ್ಲಿ ಟೀಮ್ಸ್ ಬಂದಿದೆ. ಸೊ ಈ ಮೂಲಕ ಅದು ಒಂದು ವಿಭಿನ್ನವಾದಂಥ ಒಂದು ಪ್ರಚಾರ ಅಂತೇಳಿ 16 ಟೀಮ್ ಬರುತ್ತೆ. ಸೊ ಡಿಫ್ರೆಂಟ್ ಆಡಿಯನ್ಸ್ಗಳಿರ್ತವೆ ಅದರಲ್ಲಿ. ಸೊ ಆ ಮೂಲಕ ಅದೊಂದು ಪ್ರಚಾರಾರ್ಥವಾಗಿ ಅದನ್ನು ಮಾಡಿದ್ದೀವಿ ಸರ್. ಅದಾದಮೇಲೆ ಒಂದಿಷ್ಟು ಅದೇ ಟೀಸರ್ ಟ್ರೇಲರ್ ಇರುತ್ತೆ. ಆಮೇಲೆ ಕೆಲವು ಕಡೆ ಇನ್ನೂ ವಿಸಿಟ್ ಮಾಡೋದು ಪೆಂಡಿಂಗ್ ಇದೆ ನಮಗೆ, ಕೆಲವು ಡಿಸ್ಟ್ರಿಕ್ಸ್ ಕವರ್ ಮಾಡಿದ್ದೀವಿ. ಸೊ ನಾವು ಅದೇ ರಿಲೀಸ್ ಡೇಟ್ ಒಂದು ಮೋಸ್ಟ್ಲಿ ನಾವು ಇನ್ನೊಂದು ಈ ಮಂತ್ ಎಂಡಲ್ಲಿ ಅನೌನ್ಸ್ ಮಾಡಿದ್ಮೇಲೆ ಪಕ್ಕಾ ಅದು ಆ ಟೈಮಲ್ಲಿ ಸೊ ರಿಗಾರಸ್ ಆಗಿ ನಾವು 1 ಮಂತ್ ಬಿಡದೇನೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಪ್ರಮೋಟ್ ಮಾಡೋದು ನಮ್ಮ ಐಡಿಯಾ ಸರ್ ಅಷ್ಟೇ. ಮೌತ್ ಪಬ್ಲಿಸಿಟಿ ಇಂಪಾರ್ಟೆಂಟ್, ಎಲ್ಲ ಜನಗಳ ಮಧ್ಯೆ ಹೋಗಿ ಮಾಡೋಣ, ಅದೇ ಜನದ ಹತ್ರನೇ ಹೋಗೋಣ ಅಂತ ಸರ್ ನಾವು ಮೇಯ್ನಾಗಿ ಅದನ್ನೇ ಅಂದ್ಕೊಂಡಿದ್ದೀವಿ. ನೋಡೋಣ, ಎಲ್ಲ ದೇವರ ಆಶೀರ್ವಾದ. ಎಲ್ಲ ನಿಮ್ಮಂಥ ಹಿರಿಯ ಪತ್ರಕರ್ತರುಗಳು ನಾನು ಈ ಮೂಲಕ ಕೇಳೋದು, ಬೇರೆ ಯಾರೇ ಆಗಿರೋ ಪತ್ರಕರ್ತರು ದಯವಿಟ್ಟು ಮೊದಲನೇ ಸಿನಿಮಾ ನಾವೆಲ್ಲ ಮಾಡಿರೋದು. ಈ ದುನಿಯಾದಲ್ಲಿ ಎಲ್ರಿಗೂ ಗೊತ್ತಿದೆ ದುಡ್ಡಿನ ದುನಿಯಾ ಇದು, ಬಟ್ ನಮಗೆ ಇಲ್ಲಿವರೆಗೂ ಬಂದಿರೋ ಜರ್ನಿನೇ ಇಟ್ ಈಸ್ ವೆರಿ ಟಫ್. ಸೊ ಹಾಗಾಗಿ ಒಂದು ಹೊಸ ತಂಡವನ್ನು ಎಲ್ಲರೂ ಕೂಡ ಬೆಂಬಲಿಸಿ, ಆಮೇಲೆ ಅದ್ಭುತವಾದ ಸಿನಿಮಾ ನಾವು ಮಾಡಿರೋದು ಆ್ಯಕ್ಚುಲಿ. ನೀವು ಅದಕ್ಕೆ ಸಾಂಗ್ಗಳನ್ನ ನಾನು ರಿಪೀಟೆಡ್ಲಿ ನಾನು ಏನಕ್ಕೆ ಹೇಳ್ತೇನೆ, ಯಾರೇ ನೋಡಿದ್ರು ಕೂಡ ದಯವಿಟ್ಟು A2 ಆಡಿಯೋ ಕಂಪ್ನಿನಲ್ಲಿ ಆ ಸಾಂಗ್ಗಳು ಸಿಗುತ್ತೆ ಯೂಟ್ಯೂಬ್ ಚಾನಲಲ್ಲಿ. ದಯಮಾಡಿ 4 ಸಾಂಗು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಆಮೇಲೆ ಇದು ನೀವುಗಳೇ ತಗೊಂಡೋಗ್ಬೇಕಷ್ಟೇ. ನೀವು ಸಿನಿಮಾ ನೋಡ್ತೀರಾ, ನೀವೊಂದು 4 ಜನ ಕೇಳಿ, ಅದು ಆ ಥರ ಮಲ್ಟಿಪ್ಲೈ. ನಾವು ಇವಾಗಲೂ ಸರ್, ನಾನು ಪರ್ಸ್ನಲಿ ಅದನ್ನೇ ಸರ್ ಮಾಡೋದು. ನನಗೂ ಒಂದಿಷ್ಟು ಬರವಣಿಗೆ ಇದೆ. ನಾನು ಅಫಿಷಿಯಲಿ ಪತ್ರಕರ್ತ ಆಗಿದ್ರು ಕೂಡ ನಾನು ಒಂದಿಷ್ಟು ಜನ ಕೆಲಸ ಮಾಡಿದ್ದೀನಿ. ಸೊ ನನಗೇನಾರ ಖುಷಿ ಅನಿಸಿದ ವಿಚಾರ ರೈಟರ್. ಹೌದು ಸರ್, ನಾನು ರೈಟ್ರು. ಇವರು ಕೂಡ ಗೋಸ್ಟ್ ರೈಟರ್ ಅಂತಾರೆ ಆ ಥರ. ಹಲವಾರು ಸಿನಿಮಾಗಳಿಗೆ ನಾನು ಇತ್ತೀಚೆಗೆ ನಾನು ಬಿಟ್ಟೆ. ಹಲವಾರು ಸಿನಿಮಾಗಳಿಗೆ ನಾನು ಒನ್ ಇಂಡಿಯಾ ಫಿಲ್ಮಿ ಬೀಟ್ ಅನ್ನೋ ಒಂದು ಇದರಲ್ಲಿ ನಮ್ಮ ಪ್ರಸಾದ್ ನಾಯಕ್ ಅಂತ ಎಡಿಟರ್ ಪಾಪ, ಅವ್ರು ನನಗೆ ಬೆಳೆಸಿದ್ರು. ಸುಮಾರು ಸಿನಿಮಾ ಆರ್ಟಿಕಲ್ಲು, ಸುಮಾರು ರಿವ್ಯೂಸ್ಗಳೆಲ್ಲ ಬರೆದೆ ನಾನು. ಮೋಸ್ಟ್ಲಿ ಮೈ ಲಾಸ್ಟ್ ಆರ್ಟಿಕಲ್ ವಾಸ್ KGF 1 ಅನ್ಸುತ್ತೆ, ಅಲ್ಲಿವರೆಗೂ ನಾನು ಬರೆದೆ. ಆಮೇಲಿಂದ ನಾನು ಮತ್ತೆ ಸಿನಿಮಾಗೆ ಬಂದಾಗ ನಾನು ಬಿಟ್ಟೆ. ಸೊ ನಾನು ಯಾವಾಗಲೂ ಅದನ್ನೇ ಮಾಡ್ತಾ ಇದ್ದೆ, ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲದೇ ನನ್ನ ಪ್ರೀತಿಯಿಂದ ನಾನೇನು ಸಿನಿಮಾ ನೋಡ್ತಾ ಇದ್ದೆ ಅದನ್ನು ನಾನು ಬರವಣಿಗೆಯಲ್ಲಿ ಅವರಿಗೆ ಬರ್ಕೊಡ್ತಾ ಇದ್ದೆ, ಮತ್ತು ಫೇಸ್ಬುಕ್ಕಲ್ಲಿ ಆಗ್ತಾ ಇದೆ. ಸೊ ನೀವುಗಳು ದಯವಿಟ್ಟು ಮಾಡಿ ಅಷ್ಟೇ. ಆ ರೀತಿಯಿಂದನೇ ಇವತ್ತು ಸೂಫ್ರಮ್ ಸೋಗಳು ಗೆದ್ದಿರೋದು. ಇಟ್ಸ್ ಮೌತ್ ಪಬ್ಲಿಸಿಟಿ. ಒಬ್ಬರು 10 ಜನ ಕೇಳ್ತಾರೆ, 10 ಜನ 100 ಜನ ಕೇಳ್ತಾರೆ, ಆಟೋಮೆಟಿಕ್ ಸಿನಿಮಾ ಗೆಲ್ಲತ್ತದು. ಸೊ ಹಂಗೆ ಇಲ್ಲಿ ಗೆದ್ದಾಗಲೇ ಒಂದಿಷ್ಟು ಹೊರಗಡೆ ಸಾಗರದಾಚೆ ಸೌಂಡ್ ಮಾಡೋದು. ಈಗ ನನಗೆ ಸಾಗರದಾಚೆ ರಿಲೀಸ್ ಮಾಡ್ಬೇಕಂತ ಭಾಳ ಆಸೆ ಇದೆ ಈಗಲೂ, ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅಂತ. ಬಟ್ ಏನಾಗಿದೆ ಚಾಲೆಂಜಸ್, ನಾವು ಹೊಸಬ್ರು. ಸೊ ಹಂಗಾಗಿ ನಾನು ಆಲ್ರೆಡಿ USA ಮತ್ತು UK ಅಲ್ಲೆಲ್ಲ ಮಾತಾಡಿದೆ ಡಿಸ್ಟ್ರಿಬ್ಯೂಟರ್ಸ್ ಹತ್ರ. ಬಟ್ ಅವ್ರು ಹೇಳಿದ್ದು ಕನ್ನಡದಲ್ಲಿ ಒಂದು ಒಳ್ಳೆ ಸೌಂಡ್ ಮಾಡಲಿ ನವೀನ್, ಡೆಫಿನೆಟ್ಲಿ ನಾವು ಮಾಡ್ತೀವಿ ಅಂದರು. ಆ ಒಂದು ನನ್ನ ಭಾಳ ದಿನದ ಆಸೆ ಅದು, ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅನ್ನೋ ಆಸೆ ಇದೆ. ಸೊ ದಯವಿಟ್ಟು ಆ ಒಂದು ಆಸೆ ಅಂದರೆ ಚೆನ್ನಾಗಿದ್ದರೆ ಮಾತ್ರ ನಾನು ಹೇಳ್ತಾ ಇರೋದು, ಚೆನ್ನಾಗಿಲ್ಲದಿದ್ರೆ ಬೇಡ, ನಾನು ಒಪ್ಕೊಂಡ್ಬಿಡ್ತೀನಿ ಅದು. ಸೊ ಚೆನ್ನಾಗಿದ್ದಾಗ ನಿಮ್ಮ ಕಡೆಯಿಂದ ಒಂದು ಪುಷ್ ಮಾಡಿ ಸರ್. ಎಲ್ಲ ಗಣಪತಿ ಭಟ್ರು, ಯಾಕಂದರೆ ನಿಮ್ಮ ಇಂಟರ್ವ್ಯೂ ನಾವೆಲ್ಲ ನೋಡೇ ಬಂದಿರೋ ಸರ್. ಯಾಕಂದರೆ ಸುಮ್ಮನೆ ಬಂದು ಮಾತಾಡಬಾರ್ದು. ನಿಮ್ದು ಹಲವಾರು ವಿಚಾರಗಳು ಕೇಳಿದಾಗ ಏನೇನು ಮೈನಸ್ಗಳಿದೆ, ನಾವು ತಪ್ಪು ಮಾಡ್ತೀವಿ, ಸೊ ಸಿನಿಮಾ ತಂಡದು ಅವನ್ನೆಲ್ಲವೂ ನಾವು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು, ಯಾಕೆ ಇತ್ತೀಚಿನ ಒಂದು ಇಂಟರ್ವ್ಯೂ ಮಾಡ್ತಾಯಿದ್ದೆ, ಸಿನಿಮಾಗಳು ಸೋತಾಗ ಒಂದಿಷ್ಟು ರಿವ್ಯೂ ನೀವು ಮಾಡಿದ್ರಿ ಯಾಕೆ ಅನ್ನೋದೆಲ್ಲ ಬಂದಾಗ. ಸೊ ನಾನು ಅಪ್ರಿಷಿಯೇಟ್. ನನ್ನ ಸಿನಿಮಾ ಚೆನ್ನಾಗಿಲ್ಲ ಅಂದರೂ ಕೂಡ ನೀವು ಚೆನ್ನಾಗಿದೆ ಅಂತ ಮಾಡಿ ನಾನು ಹೇಳೋಕ್ಕಾಗಲ್ಲ ಸರ್. ಇವತ್ತು ನನ್ನ ಸಾಂಗ್ ಚೆನ್ನಾಗಿದೆ, ನೀವು ಅದಕ್ಕೆ ಕರೆದು ಮಾತಾಡ್ತಾ ಇದ್ದೀರಲ್ವಾ. ಸೊ ಸಿನಿಮಾ ಚೆನ್ನಾಗಿದ್ದಾಗೂ ನಾವೇನು ಒಂದೇನು ಗೊತ್ತಾ, ನನ್ನ ವ್ಯಕ್ತಿತ್ವವನ್ನು ನಾನು ಹೇಗೆ ಬೆಳೆಸ್ಕೊಂಡಿದ್ದೇನೆ ಅಂದರೆ, ತಪ್ಪು ಕಂಡಾಗ ತಪ್ಪು ಅಂತ ಹೇಳ್ತೇನೆ, ಕೊನೆಗೆ ಎಲ್ಲೋ ಒಂದು ಕಡೆ ಆ ತಪ್ಪು ಅಂತ ಹೇಳಿದಾಗ ಆ ತಪ್ಪು ಮಾಡಿದ ವ್ಯಕ್ತಿಗೆ ಅದು ತುಂಬ ಆಘಾತ ಆಗಿದೆ ಅಂತ ಅನಿಸಿದರೆ ಅವರನ್ನು ಹತ್ರ ಹೋಗಿಯೂ ಮಾತಾಡುವಂಥ ಸೌಜನ್ಯ ಇದೆ ನನಗೆ. ಅಲ್ಲಿ ನನಗೆ ಸೋಲು ಗೆಲುವು ಆ ಥರದ ಪ್ರಶ್ನೆಗಳೇ ಇಲ್ಲ.
ಅಥವಾ ಅಲ್ಲಿಯೂ ಕೂಡ ಅವರನ್ನು ಮತ್ತೆ ಮತ್ತೆ ನನ್ನ ವಿಚಿತ್ರ ಪ್ರಶ್ನೆಗಳಿಂದ ಹಿಂಜುವ ನೋ? ಹೌದು, ಅದು ಮಾಡಿಲ್ಲ ನೀವು ಆ್ಯಕ್ಚುಲಿ. ನಾನು ಮೌನದಲ್ಲಿ ಕೂತಿರ್ತೇನೆ, ಅವ್ರಿಗೆ ಮಾತಾಡ್ಲಿಕ್ಕೆ ಸಂಪೂರ್ಣ ಅವಕಾಶ ಇದೆ. ಇಲ್ಲ, ಅದೇ ಸರ್ ನಾನು ಅಪ್ರಿಷಿಯೇಟ್ ಅದೇ ಮಾಡಿದ್ದೆ. ವ್ಯಕ್ತಿತ್ವ, ಗಣಪತಿ ಭಟ್ ಸರ್ ವ್ಯಕ್ತಿತ್ವನೇ ಅದು. ಈಗ ಅದು ಅಪ್ರಿಷಿಯೇಟ್ ಅದಕ್ಕೆ ಸರ್ ನಾನು, ಯಾಕಂದರೆ ಎಲ್ಲದಕ್ಕೂ ನಾನೇನೋ ಕರೆಕ್ಟ್ ಸರಿ ಮಾಡಿದ್ದೀನಿ, ನನ್ನನ್ನು ಹೊಗಳ್ತಾ ಹೋಗೋದಲ್ಲ. ನೀವು ಮಾಡಿದಾಗ ಹೇಳ್ತೀರ ಅಂದಾಗ ನಾವು ಅರ್ಥ ಮಾಡ್ಕೋಬೇಕಷ್ಟೇ ಏನು ತಪ್ಪಾಗಿದೆ. ತಪ್ಪನ್ನ ಸರಿ ಮಾಡ್ಕೊಂಡು ಟೈಮ್ ಇದೆ ಸರ್. ನಾವು ನೆಕ್ಸ್ಟ್ ಸಿನಿಮಾದಲ್ಲಿ ಇಲ್ಲಿ ಆಗಿರೋ ತಪ್ಪು ನೆಕ್ಸ್ಟ್ ನಾನು ಮಾಡಬಾರ್ದು. ಸೊ ಹಂಗಂತ ಐ ಶುಡ್ ನಾಟ್ ಬ್ಲಾಕ್ ಗಣಪತಿ ಸರ್ ಅಲ್ಲ. ನನ್ನ ಬಗ್ಗೆ ಅವ್ರು ಮಾತಾಡಿದ್ರು, ಐ ಶುಡ್ ಬ್ಲಾಕ್ ಹಿಮ್, ಅದಲ್ಲ ಅದು. ನಾನು ನಿಮ್ಮನ್ನು ಬ್ಲಾಕ್ ಮಾಡಿ ನಾಳೆ ಇನ್ನೊಬ್ಬ ಅನ್ಬ್ಲಾಕ್ ಆಗಿ ಬರ್ತಾರೆ. ಸೊ ಹಂಗಾಗಿ ನಾನು ಅಪ್ರಿಷಿಯೇಟ್ ಅದೇ ನಿಮ್ದೆಲ್ಲ ಇಂಟರ್ವ್ಯೂಸ್ ನೋಡಿದಾಗ ನೀವು ಇರೋದನ್ನು ನೇರವಾಗಿ ಹೇಳಿದ್ದೀರಾ. ನಂಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಅದೇ ರೀಸನ್ಗೆ. ಇವತ್ತು ನಾನು ನಿಮ್ಮ ಹತ್ರ ಮಾತಾಡುವಾಗಲೂ ಹಲವಾರು ವಿಚಾರ ನಾವು ಒಂದು ರೀತಿ ಇಟ್ ಈಸ್ ಲೈಕ್ ಫ್ರಾಂಕಾಗಿ ನಾವು ಮಾತಾಡಿದ್ವಿ. ಯಾವುದೂ ಇಲ್ಲಿ ಮುಚ್ಚು ಮರೆ ಇಲ್ಲದೆ, ನಾವು ಫಿಲ್ಟರ್ ಇಲ್ಲದೆ ನಾವು ಮಾತಾಡಿದ್ವಿ. ನಾನು ನಂಬಿರೋದ ಫಿಲ್ಟರ್ ಇಲ್ಲದೆ ಮಾತಾಡೋದಲ್ಲ ಸರ್. ಅವ್ರು ಜನಗಳಿಗೆ ರೀಚ್ ಆಗೋದು. ನಾವು ತುಂಬ ಫಿಲ್ಟರ್ ಆಗ್ತಾ ಹೋದಾಗ ಏನಾಗುತ್ತೆ ಅಂದರೆ ನಮ್ಮನ್ನು ಬ್ಲಾಕ್ ಮಾಡ್ಕೊಂಡಂಗೆ ಅಷ್ಟೇ. ಸೊ ನಾವು ಪಬ್ಲಿಕ್ಕಿಗೆ ಓಪನ್ ಅಪ್ ಆಗಬೇಕು. ಸೊ ನಾವು 10 ಜನಕ್ಕೆ ಗೊತ್ತಿದ್ದೀವಿ, ಈಗ ಇನ್ನೊಂದು 100 ಜನಕ್ಕೆ ನಾವು ಗೊತ್ತಾಗಬೇಕಷ್ಟೇ, ನಮ್ಮ ಸಿನಿಮಾದ ಮೂಲಕ ಅಷ್ಟೇ. ಯಾವುದೇ ಕೆಟ್ಟ ನೆಗೆಟಿವ್ ಪಬ್ಲಿಸಿಟಿಯಿಂದ ಅಲ್ಲ, ಒಳ್ಳೆ ವಿಷಯಕ್ಕೆ ನಾವು ಜನಗಳಿಗೆ ಹತ್ರ ಆಗೋಣ ಅನ್ನೋ ಒಂದು ಉದ್ದೇಶ ಇದೆ ಸರ್. ಎಲ್ಲ ಒಂದು ಟೆಕ್ನಿಷಿಯನ್ಸಿಗೆ ನಾನು ಈ ಮೂಲಕ ಅದು ಹೇಳಿ ಎಲ್ರಿಗೂ ಒಂದು ಬ್ರೇಕ್ ಸಿಗಲಿ, ನೋಡೋಣ ಸರ್. ಎಲ್ಲ ವಿ ಆರ್ ಆನ್ ಟ್ರ್ಯಾಕ್ ಸರ್ ಅಷ್ಟೇ. ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲ ನಮಗೆ, ಯಾವುದೇ ಒಂದು ಭಯ ಇಲ್ಲ. ಸೊ ನೇರವಾಗಿ ಹೋಗ್ತಾ ಇದ್ದೀವಿ. ಸೊ ನೇರವಾಗಿ ಏನೇ ಕಷ್ಟ ಬಂದರೂ ಎದುರಿಸೋಕ್ಕೆ ನಾವು ರೆಡಿ ಇದ್ದೀವಿ, ಇಡೀ ತಂಡ. ಸೊ ಒಳ್ಳೆಯದನ್ನು ತೊಗೊತೀವಿ, ಏನಾದ್ರು ತಪ್ಪಾಗಿದ್ರೆ ಸರಿ ಮಾಡಿಕೊಂಡು ಜರ್ನಿ ಕಂಟಿನ್ಯೂ ಮಾಡ್ತೀವಿ ಅಷ್ಟೇ ಸರ್. ವೀಕ್ಷಕರೇ, ಇಲ್ಲಿಯವರೆಗೆ ನೀವು ಗಮನಿಸಿರ್ಬೋದು, ಇದು ಒಂದು ರೀತಿಯ ಪ್ರಮೋಷನಲ್ ಆ್ಯಕ್ಟಿವಿಟೀಸಿನ ಭಾಗ ಅಂತ ನಾನು ಮಾಡ್ತಾ ಇಲ್ಲ. ಹೊಸ ಹುಡುಗರು ಉಮೇದಿನಿಂದ ಬಂದಿದ್ದಾರೆ. ಅವರ ಹೋರಾಟದಲ್ಲಿ ಅಥವಾ ಮಾಡಬೇಕು ಅನ್ನುವಂಥ ಒಂದು ಕಳಕಳಿಯಲ್ಲಿ ಎಲ್ಲೋ ಒಂದು ಕಡೆ ಯಾವುದೇ ಗೆಲುವಿಲ್ಲ ಅಂತ ನನಗೆ ಅನಿಸಿದೆ. ಹಾಗಾಗಿ ನಾನು ಅವ್ರ ಬೆನ್ನಿಗೆ ನಿಂತಿದ್ದೇನೆ. ಇಲ್ಲದೇ ಇದ್ದರೆ ನಾನು ಬಹುತೇಕವಾಗಿ ಒಂದು ಸಿನಿಮಾಕ್ಕೆ 2 ಸರಿ ಅವ್ರನ್ನೆಲ್ಲ ಕರೆದು ಮಾತಾಡಿಸುವಷ್ಟು ವ್ಯವಧಾನವೂ ಇಲ್ಲ, ನನ್ನ ಹತ್ರ ಸಮಯವೂ ಇಲ್ಲ. ಆಮೇಲೆ ನೀವೇ ಹೇಳ್ತೀರಿ, ಏನು ಭಾರಿ ಸಂದರ್ಶನ ಮಾಡಿಬಿಟ್ರಿ, ಏನಾಯಿತು ನೀವು ಸಿನಿಮಾ ಅಂತ ನೀವೇ ಕೇಳ್ತೀರಿ. ಅಂಥ ಮಾತಿಗೇನು ಭಯ ಅಂತಲ್ಲ, ಯಾವುದೂ ಇದಮಿತ್ತಮ್ ಅಂತ ಹೇಳುವ ಶಕ್ತಿ ಅವ್ರಿಗೂ ಇಲ್ಲ, ನನಗೂ ಇಲ್ಲ. ಸೋ ಫ್ರಮ್ ಸೋ ಗೆದ್ದ ಮೇಲೆ ನಾವೆಲ್ಲ ಮಾತಾಡಿದ್ದೇವೆ. ಅದೇ ನೀವು ಅದಕ್ಕೆ ಆ ಸಿನಿಮಾ ಆರಂಭ ಆದಾಗಲೇ ಇದು ಗೆಲ್ಲುವ ಸಿನಿಮಾ, ಇದು ಅದ್ಭುತ ಸಿನಿಮಾ ಅಂಥೇಳಿ ನಾವು ಮಾತಾಡ್ಬೋದಿತ್ತೇನೋ. ಅಂಥ ತಾಕತ್ತು, ಅಂಥ ಭವಿಷ್ಯ ಹೇಳುವಂಥ ಸಾಧ್ಯತೆ ಯಾರಿಗೂ, ಅದರಲ್ಲೂ ಸಿನಿಮಾದಲ್ಲಿಲ್ಲ. ಬೇರೆ ಕ್ಷೇತ್ರದಲ್ಲಿ ಒಂದು 70 to 80% ಪ್ರಿಡಿಕ್ಟ್ ಮಾಡ್ಬೋದೇನೋ. ಸಿನಿಮಾ ಅನ್ಪ್ರೆಡಿಕ್ಟೇಬಲ್ ಒಂದು ವೇದಿಕೆ ಅದು. ಯಾವ ಸಿನಿಮಾ ಗೆಲ್ತದೆ, ಯಾವ ಸಿನಿಮಾ ಸೋಲ್ತದೆ, ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಮರಳಿ ಮನಸ್ಸಾಗಿದೆ ನನಗೆ ನನ್ನ ಪ್ರೊಫೆಷನಲ್ಲಿ ನನಗೆ ಅನಿಸಿದ್ದು, ಅದರ ಇಡೀ ಲೆಟರ್ ರೈಟಿಂಗಿಂದ ಹಿಡಿದು ಅಥವಾ ಅದರ ಒಂದು ಫಸ್ಟ್ ಇಂಪ್ರೆಷನ್ ಅಂತ ಏನು ಹೇಳ್ತೇವೆ ಅದರಿಂದ, ಆಮೇಲೆ ಅವರ ಒಟ್ಟು ಕೆಲಸದ ತರೀಕ, ಆಮೇಲೆ ಹಾಡುಗಳು, ಆ ಹಾಡುಗಳನ್ನು ಚಿತ್ರಿಸಿದ ರೀತಿ, ಪಾತ್ರಗಳ ಆಯ್ಕೆ, ಎಲ್ಲವೂ ಎಲ್ಲೋ ಒಂದು ಕಡೆ ಪ್ರೊಫೆಷನಲ್ ಆಗಿದೆ, ವೃತ್ತಿಪರವಾಗಿದೆ. ಹೊಸಬರ ತಂಡ ಅಂತ ಅನ್ನಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನುರಿತ ಒಂದು ಕುಸೂರಿ ಕೈಗಾರಿಕೆ ಅಲ್ಲಿ ಕಾಣ್ತಾ ಇದೆ. ಹಾಗಾಗಿ ನೀವು ಹಾಡು ನೋಡಿ, ಹಾಡಿನ ಮೂಲಕ ಸಿನಿಮಾದ ನಿರೀಕ್ಷೆಯನ್ನು ಬೆಳೆಸ್ಕೊಳ್ಳಿ. ಈ ಥರದ ನಿರ್ಮಾಪಕರು, ನಿರ್ದೇಶಕರು, ತಂಡ ಹೆಚ್ಚೆಚ್ಚು ಕನ್ನಡಕ್ಕೆ ಬಂದರೆ ಕನ್ನಡ ಶಕ್ತವಾಗುತ್ತೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದಂಥ 90-95 ವರ್ಷದ ಇತಿಹಾಸ ಇದೆ. ಇಡೀ ಭಾರತೀಯ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಗ್ರಹಿಸಿ ತಾವು ಸಿನಿಮಾ ಮಾಡ್ತಾಯಿದ್ರು. ರಾಜ್ ಕಪೂರ್ ಅಂಥವರು ಸಿನಿಮಾದ ಸೋಲು ಮತ್ತು ಗೆಲುವನ್ನು 3 to 4 ಅವರ್ಸಲ್ಲಿ ಎಲ್ಲಿ ಅದನ್ನು ಗೇಜ್ ಮಾಡ್ತಾಯಿದ್ರು ಅಂದರೆ ಬೆಂಗಳೂರಿನಲ್ಲಿ. ಕನ್ನಡದ ಇಂಡಸ್ಟ್ರಿಯಲ್ಲಿ ನನ್ನ ಸಿನಿಮಾ ಯಾವ ರೀತಿ ಹೋಗಿದೆ ಅನ್ನೋದರ ಮೇಲೆ ಅವರು ಏನು ಮಾಡ್ತಾಯಿದ್ರು, ಅದು ತನ್ನ ಸಿನಿಮಾದ ಸೋಲು ಅಥವಾ ಗೆಲುವು ಅನ್ನೋದನ್ನು ನಿರ್ಧಾರ ಮಾಡ್ತಾಯಿದ್ರು. ಹಾಗಾಗಿ ಮೇರಾ ನಾಮ್ ಜೋಕರ್ ಅಂತ ಸಿನಿಮಾ ಕೂಡ ಅವರು ಪ್ರಥಮವಾಗಿ ಅದನ್ನು ಸೋಲನ್ನು ಒಪ್ಪಿಕೊಂಡದ್ದು ಇಲ್ಲಿಯ ಒಪಿನಿಯನ್ನ ತೆಗೆದುಕೊಂಡು ಅಂಥೇಳಿ ನಮ್ಮ ನಿರ್ಮಾಪಕರು ಹೇಳ್ತಾಯಿದ್ರು. ಸೊ ಹಾಗಾಗಿ ನಿಮ್ಮ ತಂಡಕ್ಕೆ ಒಳ್ಳೆಯದಾಗಲಿ, ಜನರ ಆಶೀರ್ವಾದ ದಕ್ಕಲಿ, ಮತ್ತು ಇದೇ ರೀತಿ ಮತ್ತೆ ಮರಳಿ ಭೇಟಿಯಾಗೋಣ. ನಮಗೂ ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಮರಳಿ ಮನಸ್ಸಾಗಿತ್ತು. ಹಾಗಾಗಿ ಈ ಸಂದರ್ಭವನ್ನು ನಾವು ಬಳಸ್ಕೊಂಡಿದ್ದೇನೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಪ್ರೀತಿ ಹೀಗೆ ಇರಲಿ ಸರ್. ಥ್ಯಾಂಕ್ ಯು.